ನಮ್ಮ ಪಿತಾಮಹರು ಪಾಂಡವರು ಏನಂದ್ರೆ ಕೌರವ ಸೈನ್ಯ ಸಾಗರ, ಈ ಕೌರವರ ಸೈನ್ಯ ಎಂಬ ಸಮುದ್ರವನ್ನು ಸರಳ ದಾಟಿದರು. ಸರಳಲ್ಲಿ ನಮ್ಮ ಪಿತಾಮಹರು ಕೌರವ ಸೈನ್ಯ ಸಾಗರವನ್ನು ದಾಟಿದರು. ಯತ್ ಪ್ರವಾಹ ಅಂತ ಹೆಂಗೆ ದಾಟಿದರು? ಯಾವ ಕೃಷ್ಣ ಪರಮಾತ್ಮನೆಂಬ ನೌಕೆ ನಾವೆಯಲ್ಲಿ ಕುಳಿತುಕೊಂಡು ಅಂದರೆ ಕೃಷ್ಣನನ್ನು ಆಶ್ರಯಿಸಿ ಕೌರವರ ಸೈನ್ಯ ಗೆದ್ದರು ಅಂತ ನಾವು ಹೇಳ್ಬೇಕಾಗ್ತದೆ. ಅದನ್ನು ದಂಡಕಾಚಾರ್ಯ ಹೆಂಗೆ ಹೇಳ್ತಾರೆ ನೋಡಿ. ಮಮ ಪಿತಾಮಹ ಏನಾದರೂ ಹೋದ್ರಿ ನೀವು ಸಾಮಾನ್ಯ ಗೊತ್ತಾಗ್ತದೆ, ನಾವು ಅಸಾಮಾನ್ಯ ಹೇಳಿಕೊಳ್ತೇವೆ. ಮಮ ಪಿತಾಮಹ ವಾಕ್ಯ ವಾಕ್ಯ ನನ್ನ ಪಿತಾಮಹರಂದ್ರೆ ಯಾರು? ಇಲ್ಲಿ ಪಿತಾಮಹ ಭೀಷ್ಮಾಚಾರ್ಯ ಎಲ್ಲರಿಗೂ ಪಿತಾಮಹ. ಪರೀಕ್ಷಿತ ರಾಜ್ಯ ಪಿತಾಮಹರು ಪಾಂಡವರು. ಯಾಕೆ ಪಿತಾಮಹ ತಂದೆಯ ತಂದೆ ಅಂಥ ಎಲ್ಲ ಪಾಂಡವರು ಧರ್ಮಾಲಯ ಮೊದಲಾದ ಧರ್ಮರಾಜನೇ ಮೊದಲಾದಂಥವರು. ಯಹ ಕೃಷ್ಣ ಏವ ಪ್ರವಾಹ ಉಪಂ ಏಕ. ಯತ್ ಪ್ರವಾಹ ಅಂದ್ರೆ ಕೃಷ್ಣ ಪರಮಾತ್ಮನೆಂಬ ನಾವೇ ನೌಕೆ. ಕೃಷ್ಣ ಪರಮಾತ್ಮನೆಂಬ ನೌಕೆಯನ್ನು ಆಶ್ರಯಿಸಿ ಹಿಂಗೆ ನದಿ ದಾಟವರನ್ನು ನಾವನ್ನ ಕೂಡ್ತಾರೆ. ಈ ಕೃಷ್ಣ ಪರಮಾತ್ಮನ ಶ್ರೇಷ್ಠವಾದಂಥ ಅನುಗ್ರಹ ಆ ನಾವೆಯನ್ನು ಹಚ್ಚಿ ಉಡುಪಂ ಯುದ್ಧೆ ಯುದ್ಧದೊಳಗೆ ಅಮರಾನಪಿ ಜಯಂತಿ ತಾದೃಶೆ. ಅಮರಂಜಯ ಅಂದರೆ ಭೀಷ್ಮ ದ್ರೋಣ ಇಂಥವರು ಅಮರಂಜಯರು. ಒಮ್ಮೊಮ್ಮೆ ಯುದ್ಧದೊಳಗೆ ದೇವತೆಗಳನ್ನೇ ಗೆಲ್ತಿದ್ರು. ಭೀಷ್ಮಾಚಾರ್ಯ ದೇವತೆಗಳನ್ನೇ ಗೆಲ್ಲುವ ತಾಕತ್ತಿಟ್ಟುಕೊಂಡವ್ರು ಯಾರು? ಭೀಷ್ಮಾಚಾರ್ಯ. ಆ ಭೀಷ್ಮಾಚಾರ್ಯರು ಎಂಬ ತಿಮಿಂಗಿಲ ಸಮುದ್ರೊಳಗೆ ತಿಮಿಂಗಿಲ. ತಿಮಿ ಅಂದ್ರೆ ಮೀನು, ದೊಡ್ಡ ಮೀನುಗಳು. ಸಾಮಾನ್ಯ ಮೀನು ಅಂತ, ದೊಡ್ಡ ಮೀನಕ್ಕೆ ಅಂತ ತಿಮಿ ಅಂತ. ಅದನ್ನು ನುಂಗತಕ್ಕಂಥ ದೊಡ್ಡ ತಿಮಿ. ದೊಡ್ಡ ಮೀನುಗಳಿಗೆ ತಿಮಿ ಅಂತ ಗಿಲ, ಅದನ್ನು ನುಂಗ. ಅಂಥ ವಿಶ್ವದ್ರೋಣರೇ ಮೊದಲಾದಂಥ ತಿಮಿಂಗಿಲಗಳಿಂದ ಕೂಡಿದ ಕೌರವ ಸೈನ್ಯ ಸಾಗರ. ಸೈನ್ಯಕ್ಕೂ ಸಾಗರಕ್ಕೂ ಹೊರಸ. ಸಾಗರದ ಒಳಗೆ ತಿಮಿಂಗಿಲು ಇರ್ತಾವಿಲ್ಲ. ಯಾವ ತಿಮಿಂಗಿಲು? ವಿಶ್ವದ್ರೋಣರೇ ಮೊದಲಾದ ದೊಡ್ಡ ತಿಮಿಂಗಿಲಗಳು. ಅದು ದಾಟೋದಕ್ಕೆ ಕಷ್ಟ. ತಿಮಿಂಗಿಲ ಇದ್ದ ಸಮುದ್ರವನ್ನು ದಾಟಾಗಿಲ್ಲ. ಅವು ಹಡಗವನ್ನೇ ಮುಗಿಬಿಡ್ತಾವೆ. ನೀವು ಯಾವ ಹಡ ಹಾಕಿದ್ರೆ ಅದನ್ನೇ ಬಳಸ್ಬಿಡ್ತಾರೆ. ಅಂತಹ ಯೇಷಾಂ ಅತಿರಥಾನಾಂ ತೈತದ್ರೂಪೈ ತಿಮಿಂಗಿಲೈ ತನ್ನಾಮಕೈ ಮತ್ಸ್ಯವಿಶೇಷೈ ವಿದ್ಯಮಾನೈ ನಿಮಿತ್ತೈ. ಮಸಳಿ ಜಾತಿನೇ ಹೆಂಗೆ? ಇಲ್ಲ, ಮೀನಿನ ಜಾತಿ. ಮೀನಿನ ಜಾತಿ ಮೊಸಳಿ ಜಾತಿ ಅಲ್ಲ, ಮೀನಿನ ಜಾತಿ. ಅದಕ್ಕೆ ಕೌರವಾಣ ಸೈನ್ಯಾಕ್ಷ ಸಮುದ್ರ, ಕೌರವರ ಸೈನ್ಯ ಎಂಬ ಸಾಗರವನ್ನು ದಾಟಿದ್ರು. ಹೆಂಗೆ ದಾಟಿದ್ರು? ಅದು ಕೃಷ್ಣ ಪರಮಾತ್ಮನೆಂಬ ನಾವೆಯಲ್ಲಿ ಕುಳಿತುಕೊಂಡು ಗೆದ್ದು ವತ್ಸಪದಂ ಸ್ಮಯತ್ವ. ನೀವು ಪಾಠಕ್ಕೆ ಬರೋ ವೇಳೆ ಆನೆ ಒಳಗೆ ಎಲ್ಲೇ ಒಂದು ಮಣ್ಣಿನ ನೆಲ ಇರ್ತದೆ, ಅಲ್ಲೇ ಒಂದು ಆಕಳ ಹೆಜ್ಜೆ ಮಾಡಿದ್ರು. ಆಕಳ ಹೆಜ್ಜೆ, ಆ ಆಕಳ ಹೆಜ್ಜೆ ಒಳಗೆ ನೀರು ನಿಂತಿರ್ತದೆ. ನೀವು ಆ ನೀರು ದಾಟಲಿಕ್ಕೆ ಏನು ನಾವ ಹಾಕ್ತೀರಿ? ಸರಳ ದಾಟ್ತೀರಿ. ವತ್ಸಪದ ಅಂದ್ರೆ ಅದು ಆಕಳ ಮರಿ, ಅದು ವತ್ಸ ಆಕಳದ ತೊರು. ಆ ತೊರು ಹಾಗಾದ ಜಾಗದಾಗ ತೆಗಿ ಬಿದ್ದಿರ್ತದೆ. ಆ ತೆಗೆದು ನೀರು ನಿಂತಿರ್ತದೆ. ಆ ನೀರು ದಾಟಲಿಕ್ಕೆ ನೀವೇನಾದರೂ ಭಾಳ ಆಯಾಸ ಪಡ್ತೀರ?
ಹಂಗೆ ಅನಾಯಾಸವಾಗಿ ಪಾಂಡವರು ದಾಟಿದರು. ಕೌರವ ಸೈನ್ಯ ಸಾಗರವನ್ನ ಒಂದು ಕರುವಿನ ಹೆಜ್ಜೆಯಲ್ಲಿ ನಿಂತ ನೀರನ್ನು ದಾಟಿದಂತೆ ಅನಾಯಾಸವಾಗಿ ದಾಟ. ಈ ಇದರೊಳಗೆ ಏನಾದ್ರು ಹೇಳ್ಕೊತಾರಂದ್ರೆ ಕೃಷ್ಣ ಪರಮಾತ್ಮನ ಅನುಗ್ರಹ ಇದೆ. ನಾವು ಸಂಸಾರ ಸಾಗರ ದಾಟಬಹುದು. ಈ ಕಥೆಯೆಲ್ಲ ಹೇಳ್ತಾರೆ, ನಮಗೇನು ಫಾಯ್ದೆ ಅಂದ್ರೆ ನಿಮಗೂ ಫಾಯ್ದೆ ಭಾಳ. ಈ ದಿನಾಲು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ರಾಮಚಂದ್ರ ಗೋವಿಂದ ಗೋಪಾಲ ನಮೋ ನಮಸ್ತೆ. ಆರ್ತರಾಗಿ ಆಯಾಡಂದಂಗ ಶ್ರೀಕೃಷ್ಣ ರಾಮ ಜಯರಾಮ್. ಇದೇ ನಮಗೆ ಸಂಸಾರ ಸಾಗರ ದಾಟಲಿಕ್ಕೆ ಒಂದು ಬೋಟ್ ಇರ್ತದೆ. ಕೂತರೆ ನೀವು ಎಂತಹ ಕಲಿಕಾಲದೊಳಗೆ ಎಂಥ ಮಹಾಪಾಪದ ಸಂಘಗಳು ಬಂದರೂ ಅದಕ್ಕೆ ಒಂದು ಕಡೆ ಹೇಳ್ತಾರೆ, ನಾಮ್ನೋಸ್ತಿ ಯಾವತಿ ಶಕ್ತಿ ಏನ್ರಿ ಪಾಪ ನಿರ್ಹರಣೆ ಜನ. ಈ ನಾಮದೊಳಗೆ ದೇವ ನಾಮಸ್ಮರಣದೊಳಗೆ ಏನಂದ್ರೆ ಎಷ್ಟು ಪಾಪವನ್ನು ನಾಶ ಮಾಡುವ ತಾಕತ್ತದ ಆ ಪಾಪ ನಾವು ಮಾಡಂಗಿಲ್ಲ. ನಿಮ್ಮ ಮನೆಗೆ ಏನು ಕರೆಂಟ್ ಕೊಟ್ಟಾರೆ ಅದ್ ನಾವು ಬಳಸಂಗಿಲ್ಲ, ಮತ್ತೆ ಉಳಿದದ ಮ್ಯಾಲ. ಆಗ ಕೇವಲ ನಾಮದೊಳಗೆ ಎಂಥ ಮಹಾಶಕ್ತಿ ಅದ, ಪಾತಕವನ್ನು ನಾಶ ಮಾಡುವ ಶಕ್ತಿ ಅದ. ಅಷ್ಟ ಪಾಪ ಪಾತಕಂ ತಾವತ್ ಕರ್ತು ನ ಶಕ್ನುವಂತೆ ಪಾತಕಂ ಪಾತಕೀ ಜನ ಅಂತ. ಅಂದ್ರೆ ನಾಮಸ್ಮರಣದ ಮಹಿಮಾ ತಾತ್ಪರ್ಯ. ಅದಕ್ಕೆ ಕಾರಣ ಇದನ್ನು ನಮಗೂ ಹೇಳಕತ್ತ. ಕೌರವರು ಸೈನ್ಯ ಸಾಗರ ದಾಟಿದರು, ಪಾಂಡವರು ಕೃಷ್ಣನ ಸಹಾಯದಿಂದ. ನಮಗೂ ಕೃಷ್ಣನ ಸಹಾಯದಿಂದ ಕೃಷ್ಣ ನಾಮಸ್ಮರಣೆ, ಕೃಷ್ಣನ ಕಥಾಶ್ರವಣ ಇವೆಲ್ಲ ಒಂದು ನಾವೇ. ಈ ನಾಮವನ್ನು ನಾವೇನು ಮಾಡ್ತೀವಿ ಹೇಳಿ ದಾಟ್ತೀವಿ. ಸಂಸಾರದೊಳಗೆ ಯಾವುದೇ ಆಪತ್ತುಗಳು ಸಂಕಟಗಳು ಬಂದರೆ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಅಚ್ಯುತ ಅನಂತ ಗೋವಿಂದ ರಾಮೋಚ್ಚಾರಣ ನಶ್ಯಂತಿ ಸಕಲ ರೋಗ. ರೋಗ ಹೋಗಂಗಿಲ್ಲ ಆಚಾರ ಅಂದ್ರೆ ಆ ರೋಗದಿಂದ ಆಗುವ ದುಃಖ ಕಡಿಮೆ ಅಂತಾರೆ. ಮಂತ್ರಿ ನಾಮವನ್ನು ನೋಡಿದ್ರೆ ಏನು ಯಾವ ಹೋಗಿಲ್ಲ ತಂಗಿ ಹೇಳಂಗೆ ಹೇಳಿ ಮಾಡ್ತೀವಿ ಅಂತ ಅರ್ಥ ಜೀವನ ಹತ್ತಿರದಿಂದ ನೀವು ನಾಮಸ್ಮರಣ ಕಥಾಸ್ಮರಣ ಮಾಡಿದ್ರೆ ಆಗಿದೆ. ಉಳಿದವರಿಗೆ ಎಷ್ಟು ಈ ದುಃಖ ಆಗ್ತದೆ ಈ ಕಷ್ಟಗಳಿಂದ. ತುಂಬ ದುಃಖ ಆಗುತ್ತೆ. ದಿನೇ 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 ನಿರ್ಲಿಪ್ತತಾ ಕಷ್ಟಗಳು ಬರುವೆ. ಕಷ್ಟಗಳ ಎಲ್ಲೋ ಪೂರ್ಣ ಹೋಗಂಗಿಲ್ಲ. ಸಂಸಾರೊಳಗೆ ಸಮುದ್ರೊಳಗಿದ್ದ ತರಂಗ ಬರುವೆ. ಅದು ಕೆಲವರಿಗೆ ತರಂಗದಿಂದ ನಿಂತ್ಕೊಂಡಾಗ ಕೈದಾಡಂಗಿಲ್ಲ, ಕೈದಾಡ ಹೋಗ್ತದೆ. ಈಗ ನಮಗೂ ಜೀವನದಲ್ಲಿ ನಮ್ಮ ಕರ್ಮಾನುಸಾರ ಕಷ್ಟಗಳು ಬರುವೆ. ಆದರೆ ಆ ಕಷ್ಟಗಳನ್ನು ಸಹಿಸುವ ತಾಕತ್ತು, ಆ ಕಷ್ಟದಲ್ಲಿಯೂ ಪರಮೇಷ್ಠನಾದ ಪರಮಾತ್ಮನ ಸ್ಮರಣೆ ಎಂದು ಬಿಡಂಗಿಲ್ಲ. ಇದು ನಮ್ಮದ ನಾವು ಆರಾಮಾಗಿದ್ದೀವ ಅಂತಂದ್ರೆ ಏನು, ಗಂಡ ಜಾಪತ್ತಿ ಎಲ್ಲ ಏನೂ ಇಲ್ಲ ಅಂತ ತಿಳ್ಕೊಬೇಡ. ಅವನೇ ಇವೆಲ್ಲದರ ಮಧ್ಯದೊಳಗೂ ಪಾಠಿ ಬರ್ಲಿಕ್ಕೆ ಇಲ್ಲ. ಎಲ್ಲರ ಮಧ್ಯ ದೇವ್ರು ಪೂಜೆ ಮಾಡ್ತಿಲ್ಲ ಇಲ್ಲ. ಎಲ್ಲರ ಮಧ್ಯೊಳಗೂ ಸ್ವಲ್ಪ ನಾಲ್ಕೇನೋ ಪಾಠ ಕೇಳೋದಕ್ಕಂತ ಇಚ್ಛಾ ಇದು ಆರಾಮ. ಹಿಂಗೆ ದೇವ್ರು ಹೇಳ್ಯಾನ ಗೊತ್ತು. ನೀವು ನಾಮಸ್ಮರಣ ಮಾಡಿ ನೋಡಿ ಎಲ್ಲ ಪಾಪ ಓಡಿ ಹೋಗ್ಬಿಡ್ತಾವೆ, ಹೋಗ್ತಾವ ಹೋಗ್ತಾವ ನಂಗೆ. ಆದರೂ ಅವರ ಅಂತಂದ್ರೆ ಅದು ಇದ್ದಾಗಲೂ ನಮ್ಮ ನಾರ್ಮಲ್ ಲೈಫ್ ಅಂತೀವಿ, ಧಾರ್ಮಿಕ ಲೈಫ್ ಅಡ್ಡಿ ಬರ್ತದೆ. ಅದಿಲ್ಲ ಅಂದ್ರೆ ನೀವು ಆರಾಮ ತಿಳ್ಕೊಂಡ್ಬಿಟ್ಟು, ಆರಾಮಂದ್ರೆ ಊಟ ತಿಂಡಿ ನಿದ್ದೆ ಇಷ್ಟೇ ಆರಾಮಲ್ಲ. ಇದೆಲ್ಲ ಮಾಡ್ಕೊಂಡು ಪಾಠ ಪ್ರವಚನ ಮಾಡ್ಕೊಂಡು ದಿನಾರು ನಿಮ್ದೊಂದೇನು ಸಂಧ್ಯಾ ಜಪ ಪಾರಾಯಣ ಅದನ್ನೆಲ್ಲ ಆರಾಮಿದ್ದೀವಿ. ಅದು ಬಿಟ್ಟು ಬರೇ ತಿಂದು ಒಂದು ಎಮ್ಮೆ ಹಂಗೆ ಮೈ ಬೆಳೆಸಿ
ಇದ್ದೇವಂದ್ರೆ ಪಶುಗಳು ಆರಾಮ ನಾವು ಆರಾಮ. ಪಶುಗಳ ಆರಾಮಕ್ಕೆ ನಮಗೆ ವ್ಯತ್ಯಾಸ ಏನು? ಏನು? ನಮ್ಮ ಆರಾಮ ಲಕ್ಷಣದ ಏನಂದ್ರೆ ಯಾವುದಕ್ಕಾಗಿ ನಾವಿಲ್ಲಿ ಬಂದು ಹುಟ್ಟು ಬಂದಿದ್ದೀವಿ, ಬ್ರಾಹ್ಮಣರಾಗಿ, ವೈಷ್ಣವರಾಗಿ, ಸತ್ಯಾತ್ಮರ ಶಿಷ್ಯರಾಗಿ ಬಂದೀವು. ಆ ಕೆಲಸ ನಡೀಬೇಕಲ್ಲಪ್ಪ. ತಿಂದುಕೊಂಡು ನಾವು ವೇಟು ಎಲ್ಲ ಮಾಡ್ಕೊಂಡಿದ್ದೀವಿ ಅದಲ್ಲ. ಅದನ್ನ ತಪ್ಪನಾಗಿಲ್ಲ, ಅದೊಂದು ಆರಾಮನೆ. ಆರಾಮ ಪಶುಗಳವ ಅವು ಸಕಾಲಕ್ಕೆ ಆಹಾರ ನಿದ್ರ ಭಯ ಮೈಥುನಂಚ ಸಾಮಾನ್ಯಮೇತ ಪಶುಗಂಧದಾನ. ಆಹಾರ ನಿದ್ರ ಸುಖ ದುಃಖ ಮಕ್ಕಳು ನಡೆಯೋದು ಇವು ಸಾಮಾನ್ಯ ಕಾಮನ್. ಇವು ಅದಕ್ಕೆ ಪಶುಗಂಧದಾನ. ಮತ್ತು ನೀವು ಎರಡರೂ ಮಧ್ಯೊಳಗೆ ಡಿವೈಡಿಂಗ್ ಯಾವ್ದು? ಡಿವೈಡರ್ ಯಾವುದು? ಧರ್ಮೋ ಹಿತೇಧ ಮರಿಕೋ ವಿಶೇಷ. ನಾವು ಧರ್ಮ ಕರ್ಮ ಮಾಡ್ಕೋತಿದ್ದೀವಿ. ಇದು ನಮಗೆ ಪಶುಗಳಿಗೆ ವ್ಯತ್ಯಾಸ. ಪಶು ಜೀವನಕ್ಕೆ ಅದಿಲ್ಲದೆ ಅಂತ ನಾವೇನು ಆರಾಮಿದ್ದಂಗೆ. ಅದ ಕಾರಣ ಅಣ್ಣವರು ವತ್ಸಪದಂ ಕೃತ್ವ, ಒಂದು ಕರುವಿನ ಕಾಲಿನ ಹೆಜ್ಜೆಯಲ್ಲಿ ನಿಂತ ನೀರಿನಷ್ಟು ಸರಳವಾಗಿ ದಾಟಿದರು. ಆಯಾಸಂವಿನ ಅತರಂ ಸ್ಮ ವತ್ಸಪ ಸದೃಶಂ ಕೃತ್ವ ವಯವಾತ್ಮ ರಕ್ಷಾಯ ಯತ್ ಪದಾರ್ಥಶ್ಚ ಭವತ್ವಕಥಂ. ಆಯಾಸಿಲ್ಲ ದಾಟು. ತತ್ಸಪದ ಸದೃಶಂ ಕೃತ್ವ ಇತಿ ಅವಯವಾರ್ಥವಿವಕ್ಷಾಯ ತತ್ಪದಾರ್ಥಸ್ಯ ಭವತ್ವಕಥಂ. ನೀವು ಅವಯವಾರ್ಥ ಏನು? ವತ್ಸಪದಂ ಅಂದ್ರೆ ವತ್ಸಪದ ಸದೃಶಂ ಕೃತ್ವ. ವತ್ಸ ಅಂದ್ರೆ ಕರುವಿನ ಹೆಜ್ಜೆ. ಅದಕ್ಕೆ ಸದೃಶವಾಗಿ ಕೌರವ ಸೈನ್ಯ ಸಾಗರವನ್ನು ನೋಡಿದರು ಅಂತ ಅವಯವಾರ್ಥವನ್ನೇ ನೋಡಿದರು. ಆ ಪರಮಾತ್ಮನ ಪಾದಕ್ಕೆ ಅಷ್ಟು ಮಹತ್ವ ಬರಂಗಿಲ್ಲ. ಏನು ಮಾಡಬೇಕು? ವತ್ಸಪದಂ ಕೃತ್ವ ಅಂದ್ರೆ ಆಯಾಸಂ ವಿನ, ಆಯಾಸ ಇಲ್ಲದೆ ಅಂತ ಲಾಕ್ಷಣಿಕ ಅರ್ಥ ಮಾಡಿದ್ರಿ. ಅಲ್ಲೆಲ್ಲ ಅಷ್ಟೇ ಅರ್ಥ ಮಾಡಬೇಡ್ರಿ. ಅಷ್ಟೇ ಅರ್ಥ ಮಾಡಿದರೆ ಅದಕ್ಕೆ ದೇವರ ಅನುಗ್ರಹದ ನೌಕೆ ಆಗ್ತದೆ. ನಾವೇ ಮಾಡ್ಕೊಳ್ತೀವಿ. ವತ್ಸಪದ ದಾಟಲಿಕ್ಕೆ ನಮ್ಮ ಶಕ್ತಿಗಳ ಇದಕ್ಕೆ ಆಯಾಸ ಇಲ್ಲದೆ ದಾಟೋದು ಅಂತ ಏನದಲ್ಲ, ಇದು ಭಗವಂತನ ಅನುಗ್ರಹ ಬೇಕು. ಟೆನ್ಷನ್ ಇಲ್ಲಾರ್ದೇನೆ ಜೀವನ ಮಾಡೋದಲ್ಲ, ದೇವರ ಅನುಗ್ರಹ. ನಸ್ವರ ಸಂಬಂಧ ಅದು ನಮ್ಮ ಶಕ್ತಿಯಿಂದ ಅಲ್ಲ ಈಗ ಅರ್ಥ ಆಗ್ತದೆ. ಹಂಗಲ್ಲ, ಆಗೋದ್ರೊಳಗೆ ಏನದ ವತ್ಸಪದಂ ಅಂತ. ವತ್ಸಪದಂ ಭಗವಂತಗಳೇ ಇಲ್ಲ. ವತ್ಸಪದಂ ಕೃತ್ವ ಅಂತದೇ ಇಲ್ಲ. ವತ್ಸದ ಅರ್ಥ ಏನು? ವತ್ಸಪದಂ ಕೃತ್ವ ಆಯಾಸಂ ವಿನ. ಅದಕ್ಕೆ ಅರ್ಥ ಏನು? ಆಯಾಸ ಇಲ್ಲ ದಾಟಿದ್ರು. ಅಲ್ಲಿ ಹೆಂಗದ ಹಂಗೆ ಅರ್ಥ ಮಾಡಿದ್ರೆ. ವತ್ಸಪದ ಅಂದ್ರೆ ಗೋವಿನ ಹೆಜ್ಜೆ, ಅಲ್ಲಿ ನಿಂತ ನೀರು. ಅದಕ್ಕೆ ಸಮಾನವಾಗಿ ಸಮುದ್ರವನ್ನು ಕಂಡು ಕೌರವ ಸೈನ್ಯ ಸಾಗರ ನೋಡಿದರು. ಅದಕ್ಕೆ ಭಗವಂತನ ಅನುಗ್ರಹದ ನಮ್ಮ ನೌಕೆ ಯಾಕೆ? ಯತ್ ಪದಾರ್ಥ ಯತ್ ಪ್ರವಾಹ ಅಂದ್ರೆ ಯಾವ ಪರಮಾತ್ಮ ಅನುಗ್ರಹ ಎಂಬ ನೌಕೆಯಿಂದ. ಅದಕ್ಕೆ ಪ್ರವತ್ವಕಥನಂ ನ ಸರ. ಅದಕ್ಕೆ ಪ್ರವತ್ವ ಹೇಳೋದು ಅಷ್ಟು ಉತ್ತಮ ಆಗಂಗಿಲ್ಲ. ಅವಯವಾರ್ಥ ಮಾಡಿದ ಲಾಕ್ಷಣಿಕ ಅರ್ಥ ಮಾಡಿದ್ರೆ ಬರೋದು ಆಯಾಸಮ್ಯ ಅದಾದರೆ ಅಲ್ಲಿ ಶಬ್ದಾರ್ಥವನ್ನಕ್ಕಿಂತೂ ಅದರ ಅನ್ಯಾರ್ಥವನ್ನು ಹೇಳೋದು. ಅಂದ್ರೆ ಕೃಷ್ಣ ಪದನ ಪಾದಾರವಿಂದಕ್ಕೆ ಪ್ರವತ್ವ ಹೇಳಿದ್ದು ಸಾರ್ಥಕ. ಅಲ್ಲಿ ಬರೀ ಆ ಶಾಬ್ದಿಕ ಅರ್ಥ ಮಾಡಿದ್ರೆ ಪರಮಾತ್ಮನ ಸ್ಮರಣ ಎಂಬ ನೌಕೆ ಬೇಕೇ ಆಗಿದೆ. ಅದು ಆ ಅರ್ಥವನ್ನು ಸರಸಲ್ಲ.
ಉತ್ತಮ ಅಲ್ಲ, ಹಂಗೆ ಅರ್ಥ ಮಾಡೋದು ಉತ್ತಮ ಅಲ್ಲ. ಅನಾಯಾಸವಾಗಿ ದಾಟಿದ್ರು ಅನ್ನಲಿಕ್ಕೆ ಇವರು ಬರೀತಾರೆ, ಮಯೈವೇತಿ ನಿಹಿತ ಪೂರ್ವಮೇವ ನಿಮಿತ್ತ ಮಾತ್ರ ಭವಸವ್ಯ ಸಾಧ್ಯ. ಏ ಅರ್ಜುನ, ಕನ್ನಡ ಬಲ್ಲ, ನಾನೇ ಮೊದಲು ಇವರೆಲ್ಲರೂ ಕೊಂದು ಹಾಕಿದ ಏನು ವಿಶ್ವಾಚಾರ ಸುಮ್ಮನೆ ನಿಮಿತ್ತ ಆಗುತ್ತೆ. ನಾನೆಲ್ಲ ಇವರು ಕೊಂದಿದ್ದು ಹೀಗಾಗಿ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ವರ್ಣಂ ತಥಾನ್ಯಾನತಿ ಯೋಧವೀರಾನ್ ಮಯಾ ಹತಾಸ್ತಂ ಭೀಮಾವ್ಯತಿಷ್ಠ ಯುದ್ಧಸ್ವಜೇತ ಶಿರಣೇ ಸಪತ್ನಾ. ಎಷ್ಟೊಬ್ಬರ ವಿಶ್ವರೂಪಣ ತೋರಿಸುವ ವೇಳೆಯಾಗ ಬಾಯಿ ತಡೆದಿದ್ದ. ಅಲ್ಲೇ ದೇವರ ಎಲ್ಲ ಹಲ್ಲಿನ ನಡುವ ಈ ಸೆನ್ಸಿಟ್ಕೊಂಡದ ಆ ವಿಶ್ವರೂಪಿ ಪರಮಾತ್ಮನ ಬಾಯಿ ತೆಗೆದಾಗ ಯಾರು ಹಲ್ಲಿನ ನಡುವು ನೀವು ಸಿಕ್ಕಿತ್ತಲ್ಲ, ಬುದ್ಧಿಪಲ್ಯ ಹೆಸರ ಸಿಕ್ಕೊಂಡಿರ್ತಾ ಇಲ್ಲ, ಹಂಗೆ ಸಿಕ್ಕೊಂಡಿತ್ತಂತ ಈ ಸೈನ್ಯ. ಅಷ್ಟು ದೇವರ ಶಕ್ತಿ ಎದುರಿಗೆ ಅನ್ನೋದಂತಿದ್ರು. ನಾವೆಲ್ಲ ತಿಂದು ಹಾಕಿಬಿಟ್ಟಿದ್ದೆ. ಸುಮ್ಮನೆ ನಮ್ಮಮ್ಮ ಅಂತಿರ್ತಲ್ಲ, ಪುಣ್ಯಾವಚಂದ ಕೈ ಹಚ್ಚಿ ಹಂಗೆ ಇಷ್ಟು ಅನಾಯಾಸವಾಗಿ ನೀವು ದಾಟ್ತಿದ್ರಿ, ಕಾರ್ಯ ಮಾಡಿದ್ರೆ. ಮತ್ತೆ ಯಾರ್ಯಾರಿದ್ರು ಹೇಳ್ತಾರೆ, ಎಲ್ಲ ಹೇಳಿ ತಾತ್ಪರ್ಯ ಇಷ್ಟೇ, ನನಗೆ ಕೃಷ್ಣ ಕಥೆಯನ್ನು ಹೇಳಿದ್ರಿ. ಯಾಕಂದ್ರೆ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ಇರ್ತದ ಅಂದ್ರೆ ನಮ್ಮ ಪಿತಾಮಹಂಥ ಯಾರು ಧರ್ಮರಾಜ, ಭೀಮ, ಅರ್ಜುನಾದಿಗಳು ಕೃಷ್ಣ ಪರಮಾತ್ಮ ಅನುಗ್ರಹ ಎಂಬ ನೌಕೆಯನ್ನು ಆಶ್ರಯಿಸಿ ಕೌರವ ಸೈನ್ಯ ಸಾಗರವನ್ನೇ ದಾಟಬೇಕು. ಆ ಸಾಗರ ಒಳಗೆ ಎಂತೆಂಥ ದೊಡ್ಡ ದೊಡ್ಡ ಮೀನುಗಳಿತ್ತು, ತಿಮಿಂಗಿನ, ಯಾರು ಭೀಷ್ಮ, ದ್ರೋಣ, ಸ್ಥಳ ಬಿಡ್ತಿದ್ರೆ ಮುಂದೆ ಹೋಗ್ಲಿಕ್ಕೆ. ಅದನ್ನೂ ದಾಟೆ ಹೆಂಗೆ ಹೋದ್ರು? ಅಂಥ ಕೃಷ್ಣನ ಮಹಿಮಾ. ಮುಂದೆ ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಯುಗೋಪಕುಕ್ಷಿಂ ಗತಾತ್ತಚಕ್ರೋ ಮಾತುಶ್ಚಮೇಯ ಶರಣಂ ಗತಾಯಾಃ. ಇದಕ್ಕೆ ವರ್ಣಕಾಚಾರ ಭಾಳ ಬರ್ದಾರ. ಸಂದರ್ಭ ಗೊತ್ತಾದ್ರೆ ಅರ್ಥ ಆಗ್ತದೆ. ಇಲ್ಲಿ ಅವರು ಶ್ಲೋಕಗಳನ್ನು ಆರಿಸ್ತಾ ಬರಲ್ಲ, ಹಿಂದಿನಕ್ಕೆ ಮುಂದೊಂದಕ್ಕೆ ಸಂಬಂಧ ಹಚ್ಕೊಳ್ತಾರೆ. ಲಿಂಕಿ ಭಾವ ಏನಿದೆ ಮೊದಲು ಹೋದ್ರೆ ಅದು ವರ್ಣಿಕಾಚಾರ ವಾಕ್ಯ ಹೋದ್ರೆ ಮುಮುಕ್ಷುಣ ಮುಖ್ಯತಃ ಸಂಪಾದ್ಯಂ ದ್ವಯಮೇವ. ಮುಮುಕ್ಷು ಅಂದ್ರೆ ಯಾರು? ಮೋಕ್ಷವನ್ನು ಇಚ್ಛಾ ಮಾಡ ಮುಕ್ತುಂ ಇಚ್ಛು ಬುಭುಕ್ಷು ಅಂದ್ರೆ ಭೋಕ್ತುಂ ಇಚ್ಛು ಬುಭುಕ್ಷು. ಹಂಗೆ ಮುಮುಕ್ಷು ನಾವೆಲ್ಲ ಮೋಕ್ಷವನ್ನು ಇಚ್ಛಾ ಮಾಡ್ತಾರೆ. ಎಲ್ಲ ಮೋಕ್ಷೇಚ್ಛೆಗಳು ಮೋಕ್ಷವನ್ನು ಇಚ್ಛೆ ಮಾಡಬಹುದು. ಹಂಗಿರ್ಬೇಕು. ಸಂಪಾದ್ಯಂ ಸ್ವಯಮೇವ, ಎರಡು ಸಂಪಾದನೆ ಮಾಡಬೇಕು. ಭಗವತಿ ಅತಿ ಅರತಿ ಅನ್ಯತ್. ಮೋಕ್ಷ ಬೇಕಾದ್ರೆ ನೀವು ಎರಡು ಸಂಪಾದನೆ ಮಾಡಿ. ದೇವರಲ್ಲಿ ಅಸಾಧಾರಣ ಭಕ್ತಿ, ಇತರ ವಸ್ತುಗಳಲ್ಲಿ ಅರತಿ. ದೇವರನ್ನ ಬಿಟ್ಟು ಬೇರೆ ವಸ್ತು ಅಂದರೆ ದೇವರಿಗೆ ವಿರುದ್ಧವಾದ ವಸ್ತುಗಳಲ್ಲಿ ಆಸಕ್ತಿ ಇಲ್ಲೇ ಎರಡೇ. ನೀವು ಎರಡಕ್ಕಾಗಿ ಇಷ್ಟು ಕಷ್ಟಪಡು. ಏನಮ್ಮ ದೇವ್ರ ಬಗ್ಗೆ ಭಕ್ತಿನೂ ಅಲ್ಲರಿ ನನಗೂ ಅದ ಅಂತಂದ್ರೆ ಉಪಯೋಗಿಗಳು
ಎರಡು ನಾವು ಔಷಧ ತಗೋತೀವೋ ಅಪಚಾರ ಮಾಡ್ತೀವೋ ದೇವರಲ್ಲಿ ಅಸಾಧಾರಣ ಭಕ್ತಿ ಇರಬೇಕು. ಹೊರಗಿನ ಪದಾರ್ಥಗಳ ಬಗ್ಗೆ ಅನಿತ್ಯವಾದ ದೇಹ ಹಿಡ್ಕೊಂಡು ದೇಹ ಸಂಬಂಧಿಗಳು, ಮನೆ, ಹೆಂಡತಿ, ಮಕ್ಕಳು, ಮನೆ, ಇದ್ರ ಬಗ್ಗೆ ಅನಾಸಕ್ತಿ ಅಂದ್ರೆ ಜವಾಬ್ದಾರಿ ಅಲ್ಲ. ಅದರ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡ್ಕೋಬಾರ್ದು. ಹಾಗಂಗೆ ಆಗ್ತಿರ್ತವ. ಒಂದು ಹೆಚ್ಚಾದ್ರೆ ಇನ್ನೊಂದು ಕಡಿಮೆ ಆಗ್ತದೆ. ಹೌದು ಹೌದು. ಇದರ ಬಗ್ಗೆ ಕರ್ತವ್ಯ ಎಷ್ಟು ವಾಸ ಮಾಡೋದು, ಫಲದ ಬಗ್ಗೆ ತಲೆ ಕೆಡ್ಕೋಬೇಡ. ಹೆಂಡತಿ, ಮಕ್ಕಳು, ಮನೆ, ಉದ್ಯೋಗ ಸಲುವಾಗಿ ಪ್ರಯತ್ನ ಪಟ್ಟು ಹಣ ಗಳಿಸಬೇಕು, ಬಿಡಂಗಿಲ್ಲ. ಆದ್ರೆ ಅದ್ರ ರಿಸಲ್ಟ್ ಏನು ಬರ್ತದೆ ತುಂಬ ಮಾತ್ರ ಈಗ ನಾ ಹೇಳ್ದಂಗೆ ಆಗಿಲ್ಲ. ನಮ್ಮ ಮಾತನ್ನು ಕೇಳಿ ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ದೇವ್ರ ಪೂಜೆ ಬಿಟ್ಬಿಟ್ಟು ಪಾಠ ಬಿಟ್ಟು ಇದ್ರೊಳಗೆ ಅದಕ್ಕೆ ಅನ್ಯತ್ರ ಅರತಿಯಿಂದ ಏನು ದೇವರಲ್ಲಿ ರತಿ ಅಂದ್ರೆ ಪ್ರೀತಿ ಭಕ್ತಿ, ಅನ್ಯತ್ರ ಅಂದ್ರೆ ಬೇರೆ ಕಡೆಗೆ ಅರತಿ. ಅದೇನೇನು ಇರಬಾರ್ದು, ಆಸಕ್ತಿ ಇರಬಾರ್ದು. ತತ್ರ ಅನ್ಯತ್ರ ಅರತಿ ಕಥಂಶ. ನೀವು ಆಚಾರ ಹೇಳಂಗೆ ಹೇಳ್ತೀರಿ, ಬೇರೆ ಬೇರೆ ಕಡೆಗೆ ನಾವು ಆಸಕ್ತಿ ಮಾಡಬಾರ್ದು ಅಂತ ಹೇಳ್ತೀವಿ. ಹೆಂಗ ಆಸಕ್ತಿ ಬೇಡ, ಬೇಡ, ಇಬ್ಬರು ಹೋಗಿ ಆಸಕ್ತಿ ಮಾಡಿ ಹೇಳ್ದವ್ರು ಕೇಳೋದು. ಅದು ಹೆಂಗದು? ಇದು ಪೃಷ್ಟಂ ಪೂರ್ವತ್ ಇದು ಕೇಳಿದ್ದ. ಅತ್ರ ಪುನಃ ಭಗವತಿ ರತಿ ಕಥಂ ಇತಿ ಭಾವೇನ ಸಶೈವ ಉಪಕೃತಿ ಹಿತಾಯ ಸಂಸ್ಥೆ. ದೇವರಲ್ಲಿ ರತಿ ಹೆಂಗೆ ಮಾಡೋದನ್ನ ನಾವು ದೇವರ ಮಾಡಿದ ಪರಮೋಪಕಾರವನ್ನು ಸ್ಮರಣ ಮಾಡಿದ್ರೆ ಆಸಕ್ತಿ. ದೇವರ ಉದ್ಗಾರ ಸ್ಮರಣ ಮಾಡ್ತೀವಿ, ಉದ್ಗಾರ ಸ್ಮರಣ ಮಾಡಿದ್ರೆ ರತಿ ಹುಡುಕು. ತಂದೆ ತಾಯಿಗಳ ಬಗ್ಗೆ ವೃತ್ತಿ ಮಾಡ್ತಾರೆ, ತಂದೆ ತಾಯಿಗಳ ಮಹತ್ವ ಬರ್ತದೆ. ನಮಗೆ ಏನು ಮಾಡಿದ್ರು, ನಮಗೆ ಉಪಕಾರ ಮಾಡ್ಯಾರ, ಅದು ಉಪಕಾರೇ ಗೊತ್ತಿದ್ದೆ ಅಂತ ಅವರಿಗೆ ಮಾಡ್ಯಾರ. ನಾವು ಕರ್ತವ್ಯ ತಾವು ಮಾಡ್ಯಾರ, ಓಕೆ, ನಿಮ್ಮ ಕರ್ತವ್ಯ ನೀವು ಮಾಡಿ. ಈಗ ಅವ್ರು ಸಣ್ಣ ಹುಡುಗರಿದ್ದಾಗ ನಾವು ಚಾಕಿ ಮಾಡೋದು ಕರ್ತವ್ಯ ಮಾಡ್ಯಾರ. ಹೌದು ರೀ, ನೀವೀಗ ಮಾಡಿರಲ್ಲ, ಅವತ್ತು ನಿಮ್ಮ ಕರ್ತವ್ಯ ಅದು ಮಾಡಂಗಿಲ್ಲ. ಹೇಳಿದ್ರು ಭಗವಂತ ಮಾಡಿದ ಪರಮೋಪಕಾರವನ್ನು ಪ್ರತಿ ಹುಡುಕು ಶ್ರವಣಿ. ಅದಕ್ಕೆ ಈ ಶ್ಲೋಕ ಬಂತು. ಈ ಶ್ಲೋಕ ಯಾಕೆ ಬಂತು ಅಲ್ಲಿಕ್ಕೆ? ಯಾಕೆ ನೋಡು, ದ್ರೌಣ್ಯಸ್ತ್ರೀ. ದ್ರೌಣಿ ಅಂದ್ರೆ ಯಾರಪ್ಪ? ದ್ರೋಣಸ್ಯ ಅಪತ್ಯಂ ಪುಮಾನ್ ದ್ರೌಣಿ, ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ. ದ್ರೌಣೇ ಅಶ್ವತ್ಥಾಮ್ನಃ ಅಸ್ತ್ರೇಣ ವಿಪೃಷ್ಟಂ. ದ್ರೋಣಾಚಾರ್ಯ ಮಗ ಅಶ್ವತ್ಥಾಮಾಚಾರ್ಯರು ಏನು ಪಾಂಡವರ ಸಂತಾನ ನಾಶ ಆಗಿದೆ ಎಂದು ಬ್ರಹ್ಮಾಸ್ತ್ರ ಬಿಟ್ಟು ದ್ರೋಣದಾಗ ಒಪ್ಪಿದ್ರೆ ದ್ರೋಣದಾಗ ಒಪ್ಪಿದ್ದಕ್ಕೆ ಅವ್ನು ದ್ರೋಣ, ಅವನ ಮಗ ದ್ರೌಣಿ. ದ್ರೋಣಾಚಾರ ಅಲ್ಲ, ದ್ರೋಣಾಚಾರ ಮಗ. ಅವರು ಒಳಗೆ ಬಿಟ್ಟಿದ್ರು ದ್ರೋಣರು ಅಂತ. ಅವ್ರ ಮಗ ಇವ ದ್ರೌಣಿ. ಶೌರಿ ಶೂರಸ್ಯ ಅಪತ್ಯಂ ಶೌರಿ, ದಶರಥಸ್ಯ ಅಪತ್ಯಂ ದಾಶರಥ, ಜನಕಸ್ಯ ಅಪತ್ಯಂ ಶ್ರೀ ಜಾನಕಿ, ವಿಜಿತಸ್ಯ ಭಾಗೀರಥ, ಭರತಸ್ಯ ಅಪತ್ಯಂ ಭಾರತ. ಮಂದಿರ ಅಂದ ಮೇಲೆ ದ್ರೌಣಿ ಅಶ್ವತ್ಥಾಮಾಚಾರ ಬಿಟ್ಟಿರ್ತಕ್ಕಂತಹ ನಿರೋಧರ ಅದರಿಂದ ವಿಪೃಷ್ಟಂ ದೈಹಮಾನಂ ಕೊಡ್ತಕ್ಕಂತಹ ಒಳಗಿನ ಗರ್ಭ. ಅಶ್ವತ್ಥಾಮಾಚಾರ್ಯರು ಉತ್ತರಾದೇವಿ ಗರ್ಭೊಳಗಿದ್ದ ಪಾಂಡವರ ಸಂತಾನ ನಾಶ ಸಂಕಲ್ಪ ಮಾಡೇನೆ ಅಸ್ನ ಬಿಟ್ಟಿದ್ರು. ಅವರು ಅಲ್ಲೇ ಹೋಗಿ ಬೆಳಿಬೇಕು. ಹಿಂಗೆ ಗುಡಿ ಹಿಡಿ ಕಾಣಲೇ ಇಲ್ಲ. ಅವ್ರಿಗೆ ಹೋಗಿ ಬೆಳ್ಳಿ ಅಂದ್ರೆ ಬೆಳೆದ್ಬಿಟ್ಟು ಹಿಂಗೆ ಕಣ್ಣು ಹಿಂಗೆ ನೋಡಿ ಬಿಡೋದಲ್ಲ, ಅದು ಶಸ್ತ್ರ, ಅಸ್ತ್ರ ಅಲ್ಲ, ಮಂತ್ರಪೂರ್ವವಾದದ್ದು. ಆ ಅಸ್ತ್ರ ಏನಾಯ್ತು ಹೇಳಿದ್ರೆ ಬರಾಬರ ಬಂದು ಉತ್ತರಾದೇವಿಗೆ ಬೆಳೀತು.
ಐಷಮಾನ ಅದು ಒಳಗೆ ಸುಳ್ಳಿಗತ್ತದ. ಆ ಸುಳು ಇವತ್ತಾಯ್ತು ಒಳಗೆ ವಿಕೃಷ್ಟ ವಿಪೃಷ್ಟ ಅಂದ್ರೆ ಇದು ಕುಶದಾಹಿ ಅಂತ ಕುಶದಾಹಿ. ವಿಪೃಷ್ಟ ಅಂದರೆ ಚೆನ್ನಾಗಿ ಸುಡ್ತದೆ. ಸುಡು ದೈಹಮ ಸುಡು ದೈಹಮಾನ ಯಾವುದದು ಕುರುಪಾಂಡವಾನ ಸಂತಾನ ಬೀಜ. ಈಗ ಪಾಂಡವರು ಕೂಡ ಕುರುಕುಲದವರೇ. ಹೆಸರು ಗೊತ್ತಾದ್ರೆ ಪಾಂಡವರಿಂದ ಪಾಂಡರಾಜನ ಮಕ್ಕಳು, ಕೌರವರಿಂದ ಅವರು ಕುರುಕ್ಷೇತ್ರ ವಂಶದವರೇ. ಕೌರವ ಮತ್ತು ಪಾಂಡವರ ಸಂತಾನಕ್ಕೆ ಇದು ಬೀಜ ಒಂದೇ ಉಳಿದಿತ್ತು. ಕೌರವ ಕಡೆ ಎಲ್ಲ ನಾಶ ಆಗೋಯ್ತು, ಪಾಂಡವ ಕಡೆ ಏನಾದ್ರು ಹೋಗ್ಬಿಟ್ಟು 5 ಮಂದಿ ಉಳಿದ. ಎರಡೂ ಕುರುಕ್ಕ ಅದು ಕೂಡ ಒಂದೇನೆ ಇದ್ದೆ ಕಜಿನ್ ಅಂತಾರೆ. ಮತ್ತು ಎರಡೂ ಕೌರವ ಪಾಂಡವರ ಮಧ್ಯಕ್ಕೆ ಎರಡೋದಕ್ಕೂ ಕುಡಿ ಯಾವುದು? ಕೃಷ್ಣಾದೇವಿ ಗರ್ಭೊಳಗಿದ್ದ ಮಗು. ಅದಕ್ಕೆ ಕುರುಪಾಂಡವನ ಸಂತಾನ ಬೀಜ. ಕುರು ಕುಲದವರಿಗೂ ಪಾಂಡವರಿಗೂ ಮುಂದೆ ವಂಶ ಬೆಳೆದಕ್ಕೆ ಸಂತಾನ ಬೀಜದಂತೆ ಇರುವ ಸಂತಾನ ಬೀಜ ನೋಡಿ. ಕುರುಣ ತದ್ವಂಶಾನ ಪಾಂಡವಾನ ಅಂತ. ಕುರುಗಳು ಅವರದ್ದಾಗಿದ್ದ ಪಾಂಡವರು, ತದ್ ವಿಶೇಷಾಣ ಪಾಂಡವಾನ ಅವರೊಳಗೆ ವಿಶಿಷ್ಟ ಪಾಂಡವರು. ಕುರುತ್ವೇಪಿ ಪಾಂಡವರು ಕೂಡ ಕುರುಗಳೇ, ಆದರೂ ಗೋ ಬಲಿವರ್ಧನ್ಯ ಆಯಿತು. ಬಲಿವರ್ಧ ಅಂದ್ರೆ ಆಕಳ ಎತ್ತ ಎತ್ತ ಅದು ಗೋನೆ, ಅದು ಗೋ ಅಂತ. ಆದ್ರೆ ಹೆಣ್ಣ ಪಶುವಿಗೆ ಗೋ ಅಂತಾರೆ, ಗಂಡಿಗೆ ಬಲಿ. ಸಾಮಾನ್ಯ ವಿಶೇಷ ಭಾವಮಾಸ. ಸಾಮಾನ್ಯ ವಿಶೇಷ ಈ ಬ್ರಾಹ್ಮಣರು ಸ್ವಾಮಿಗಳು ಬರ್ತಾರೆ. ಸ್ವಾಮಿಗಳು ಬ್ರಾಹ್ಮಣರಲ್ಲ, ಬ್ರಾಹ್ಮಣರ ಒಳಗೆ ವಿಶೇಷ. ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ. ಬ್ರಾಹ್ಮಣರು ಮತ್ತು ಪರಿವ್ರಾಜಕರು ಮನೆಗೆ ಬರ್ತಾರೆ ಸನ್ಯಾಸಿಗಳು. ಸನ್ಯಾಸಿಗಳು ಬ್ರಾಹ್ಮಣರೇ, ಆದರೂ ವಿಶೇಷ. ಹಂಗೆ ಪಾಂಡವರು ಕೂಡ ಅವರು ಕೂಡ ಕುರುಕುಲದವರೇ. ಕುರುಕುಲದೊಳಗೆ ವಿಶಿಷ್ಟರು ಪಾಂಡವರು. ಅಂತಹ ಸಾಮಾನ್ಯ ವಿಶೇಷ ಭಾವಸ್ಥಿತ್ಯ ಸಜಾತೀಯ ವೈಶಿಷ್ಟ್ಯ ಕಥನಾಯ ಪ್ರಸಂಗ ವ್ಯವಹಾರ ಇತ್ಯ. ಎರಡು ಒಂದೇ ಜಾತಿಯವರೇ. ಅದು ನ್ಯಾಯ ನ್ಯಾಯ ಗೋ ಬಲಿವರ್ಧನ ನ್ಯಾಯ. ಆಕಳು ಗೋನೆ, ಎತ್ತನೂ ಗೋನೆ. ಅದಕ್ಕೆ ಓಕಾರ ಅಂತ ಬಿಲಿಂಗ್ ಹೆಸರು ಎರಡು. ಅದರ ವಿಶೇಷ ಆಕಳ ಗೋ ಅದು ಬಲಿವರ್ತ. ಹಂಗೆ ಬಲಿವರ್ತನೂ ಗೋನೆ. ಅದು ವಿಶೇಷವಾಗಿ ಹೆಂಗೆ ಮಾಡ್ತಾರೋ ಹಾಗೆ ಪಾಂಡವರು ಕೂಡ ಕೌರವರೇ. ಅವರು ಕುರುಕುಲದವರೇ. ಆ ಕುರುಕುಲದವರಿಗೆ ವಿಶಿಷ್ಟ ಅಂದ್ರೆ ಪಾಂಡವ. ನ್ಯಾಯ ಅಂದ್ರೆ ಒಂದು ನಾನುಡಿ ಅಂತ. ನಾನುಡಿ. ಗೋ ಅಂದ್ರೆ ದನ ಅಂತ ಅರ್ಥ ಆಗ್ತದೆ. ದನಗಳು ಗೋರಕ್ಷಣಾ ಅಂತಂದ್ರೆ ಬರೀ ಆಕಳ ಅಷ್ಟೇ ಅಲ್ಲ, ಅವು ಎತ್ತು ಗೋವಿನ ಸಂತತಿ. ಗೋ ಅಂದ್ರೆ ಎತ್ತು ಆಕಳ ಎರಡು ಕೂಡ ಎಮ್ಮೆ ಅಲ್ಲ, ಎತ್ತು ಆಕಳ ಗೋ. ಆ ಗೋ ಒಳಗೆ ವಿಶಿಷ್ಟ ಜಾತಿ ಬಲಿವರ್ತ. ಏವಂ ಅತ್ರೇವ ಸ್ಥಾನಾಂತರಿ. ನೋಡಿ, ಇದೇ ವಿಷಯವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ. ತೇ ಸಮೇತ್ಯ ಕುರುಕ್ಷೇತ್ರೇ ರಾಜಾನಃ ಕುರು ಪಾಂಡವಾಃ ಶಮಂತ ಪಂಚಕೆ ಚಕ್ರ ವ್ಯೂಹಮುಚ್ಯತಿ ಭಾಸ್ಕರೇ ಅಕ್ಷವಿಣ್ಯ ಕೌರವಾಣ ಏಕಾದಶ ದುರಾತ್ಮನಾಂ ಸಪ್ತ ಪಾಂಡುಸುತಾನಾಂಚ ತಪ್ಸಿತಾನಾಂ ವನೇಮ ಶಮಿತಿ. ನೋಡಿ, ಇದಕ್ಕೆ ಹಿಂದಿನ ಬ್ಯಾಕ್ಗ್ರೌಂಡ್ ಕೊಡ್ತಾರೆ. ಅವರೆಲ್ಲರೂ ಕೌರವರು ಪಾಂಡವರು ಕುರುಕ್ಷೇತ್ರಕ್ಕೆ ಬಂದರು. ಕುರುಪಾಂಡವ ನೋಡಿ, ಕುರುಪಾಂಡವ ಅಂದರೆ ತಿಳಿ ಕುರುಪ ಅಂದದ್ದು ಅವ್ರ ತಂಗಿ ಕೊಡ್ತಾರೆ. ಶಮಂತ ಪಂಚಕೆ ಚಕ್ರ ವ್ಯೂಹ ಮುದ್ಯತಿ ಭಾಸ್ಕರೇ. ಅವಾಗ ಶಮಂತ ಪಂಚಕ ಅಂದ್ರೆ ಕುರುಕ್ಷೇತ್ರ. ಅಲ್ಲಿ ಬಂದು ಚಕ್ರವ್ಯೂಹಂ ಉದ್ಯತಿ ಭಾಸ್ಕರೇ.
ಭಾಸ್ಕರ ಸೂರ್ಯ ಅಲ್ಲಿ ಒಂದೇನು ಮಾಡಿದ, ಶ್ರೇಷ್ಠವಾಗಿರ್ತಕ್ಕಂಥ ತನ್ನ ಪರಾಕ್ರಮ ತೋರಿಸಿದ. ಅಂದ್ರೆ ಸೂರ್ಯೋದಯ ಕಾಲದಲ್ಲಿ ಏನು? ಭಾಸ್ಕರೇ ಉದ್ಯತಿ, ಸೂರ್ಯೋದಯ ಆಗುತ್ತಿರಲು ವ್ಯೂಹಂ ಅನಂತ ಪಂಚಕ್ಕೆ ಚಕ್ರಂ ವ್ಯೂಹಂ ಅಂದ್ರೆ ತಮ್ಮದು ಯುದ್ಧದ್ದು ಗುಂಪು ಮಾಡಿಕೊಂಡು ಸೂರ್ಯೋದಯ ವೇಳೆ ಅವಾಗ ಅಕ್ಷವಿಣ್ಯ ಕೌರವಾನ ವಿಕಾಸ ದುರಾತ್ಮರಾಗ್ತು, ಕೆಟ್ಟ ಭಾವನೆಗಳ ಕೌರವರದು 11 ಅಕ್ಷವಿಣಿಸಿ ಪಾಂಡುಸುತಾನಾಂ ಸಪ್ತ ವನೇ ಭೃಶಂ ಕಲಸಿತಾನ, ವನದಲ್ಲಿ ಪಾಪ ಬಹಳ ಕಷ್ಟವನ್ನು ಪಟ್ಟ ಪಾಂಡವರಿಗೆ 7 ಅಕ್ಷವಿಣಿ, ಕೌರವದ 11 ಅಕ್ಷವಿಣಿ. ಸಂತತೆ ಮೂಲಭೂತಂ, ಇಂಥ ಕೌರವ ಪಾಂಡವರಿಗೆ ಮೂಲಭೂತವಾದ ಇದಂ ದೃಶ್ಯಮಾನ ನಮ್ಮ ಶರೀರ, ಇದು ಕಾಣಿಸ್ತಕ್ಕಂಥ ನನ್ನ ಉತ್ತರಾದೇವಿ ಹೇಳ್ತಾರೆ, ಮೇ ಮಾತು ಖುಷಿಗಳ ಅವಂತ ಇವು ಹೇಳ್ತಾನೆ. ಇದಮ್ ಅಂದ್ರೆ ನನ್ನ ದೇಹದಲ್ಲ, ಪರೀಕ್ಷಿತ ದೇಹ. ಮೇ ಮಾತು ಖುಷಿಗತ, ಆ ತಾಯಿಯ ಹೊಟ್ಟೆಯೊಳಗಿದ್ದಾಗ ಆಪ್ತಚಕ್ರಸ್ಸನ ಕೈ ಒಳಗೆ ಪರಮಾತ್ಮ ಚಕ್ರವನ್ನು ತಗೊಂಡು ಸಂರಕ್ಷಿತವ ಒಳಗೆ ನಿಂತು ಪ್ರವೇಶ ರಕ್ಷಣೆ ಮಾಡಿ ಆ ಪಾಂಡವಾನ ಪಂಚಾನಾಂ ಶರೀರ, ಇನ್ನು ಅಷ್ಟೇ ಅಲ್ಲ ಪಂಚ ಪಾಂಡವರ ರಕ್ಷಣವನ್ನು ಮಾಡಿ ಆ ಆತ್ಮಾನಂ ಸಣ್ಣಂ ಪ್ರಾಪ್ತಾಯ ಮೇ ಮಾತು ಶರೀರ. ನನ್ನ ತಾಯಿ ಶರೀರ ಇದು ಕೃಷ್ಣನ ಕಡೆಗೆ ಹೋಗಿ ಶರಣಾಗತ ಅಂತ ಸಂತುಂ ಕೃತಮತೆ ಬಾಲಕಾವಸ್ಥಿತಃ ಬಲೆ ಭೇ ವಿಧಾವನ್ ಯಾವ ರಕ್ಷಣೆ ಮಾಡಿದ ಜನ ಯುದ್ಧ ಮುಗಿತು. ಧರ್ಮರಾಜನ ಪಕ್ಕದ ಕೂಡಿಸಿದ ಕೃಷ್ಣ. ಅವಾಗ ಗಂತುಂ ಮತಿ ಬ್ರಹ್ಮನ್ ದ್ವಾರಕಾಕ್ಕೆ ಹೋಗ್ಬೇಕಂತ ಇಚ್ಛಾ ಮಾಡಿ ಪರಮಾತ್ಮ ಅಂತ ರಥ ಕೂಡಿಕೊಂಡ. ಉಪದೇ ಭೇ ಅಭಿಧಾವಂತಿ ಉತ್ತರಾಂ ದೇವಿವರ, ತನ್ನ ಕಡೆಗೆ ಓಡಿ ಬರುವ ಭಯದಿಂದ ತನ್ನ ಕಡೆಗೆ ಓಡಿ ಬರುವ ಉತ್ತರಾದೇವಿಯನ್ನು ನೋಡಿದ. ಏನು ಪದೇ ಆಕಿ ಕೃಷ್ಣ ಪರಮಾತ್ಮ ಬಿಡ್ಕೊ ಬಂದ. ಏನು ಪಾಹಿ ಪಾಹಿ ಮಹಾಯೋಗಿ ದೇವದೇವ ಜಗತ್ಪತೆ ಮಾನ್ಯಂ ತದ ಭಯಂ ಪರಸ್ಪರಂ. ಹೇ ಮಹಾಯೋಗಿನ್, ಯೋಗೇಶ್ವರನಾದ ಕೃಷ್ಣನೇ, ದೇವದೇವನೇ, ಜಗತ್ಪತಿಯೇ, ಪಾಹಿ ಪಾಹಿ ರಕ್ಷಣೆ ಮಾಡು ಮಾಡು ಏನಿದೆ. ಮತ್ತು ಅನ್ಯಂ ನಿನ್ನ ಬಿಟ್ಟು ತತ್ ಅನ್ಯಂ ಅಭಯಂ ನ ಪಶ್ಯ, ನನಗೆ ಅಭಯವನ್ನು ಕೊಡೋರು ಮತ್ತೆ ಯಾರೂ ಇಲ್ಲ. ಸತ್ಯ ಮೃತ್ಯು ಪರಸ್ಪರ, ಎಲ್ಲಿ ನನ್ನನ್ನು ಮೃತ್ಯು ನನಗೆ ಭಾಳ ತೊಂದರೆ ಕೊಡ್ಲಿಕ್ಕತ್ತದ. ಏನಿದೆ ಆ ಮೃತ್ಯು ನನ್ನನ್ನು ಏನು ಮಾಡ್ಲಿಕ್ಕತ್ತದ, ತೊಂದರೆ ಕೊಡ್ಲಿಕ್ಕೆ. ಅದನ್ನು ನೀನು ನನಗೇನು ಮಾಡೋ, ರಕ್ಷಣೆ ಮಾಡು. ಯಾಕೆ ಹೇಳಿದ್ರೆ ಇನ್ನು ರಕ್ಷಣೆ ಮಾಡೋರು ಯಾರು? ಎಲ್ಲರೂ ಪರಸ್ಪರಂ ಮೃತ್ಯು, ಒಬ್ಬರನ್ನೊಬ್ರು ಕೊಲ್ಲಬೇಕಂತೇ ಬಂದವ್ರು. ನಾನು ರಕ್ಷಣೆ ಮಾಡೋರು, ನೀನು ಮಾತ್ರ ರಕ್ಷಣೆ ಮಾಡೋ. ಈ ಬೇರೆ ಕಡೆ ಹೋದವ್ರಂತಾರ ನಾನು ಕೊಲ್ಲಿಕ್ಕೆ ಹೊಂಟೀನಿ ಸರಿ. ಹಿಂಗ ಎಲ್ಲರೂ ಒಬ್ಬರನ್ನೊಬ್ರು ನಾಶ ಮಾಡಬೇಕಂತೇ ಹೊಂಟಾಗ ನನಗೆ ನೀ ಅಭಯದಾನ ಮಾಡೋ, ನೀವು ಒಬ್ಬೇ ಕಡೆ ಬಂದೀನಿ. ಮಹಾಭಾರತ ಶ್ಲೋಕ, ಮಹಾಭಾರತ ಶ್ಲೋಕ, 3 ಮಹಾಭಾರತ ಶ್ಲೋಕ. ಅಭಿದ್ರವತಿ ಮಹಾಮೀಶಿ ಸರಸ್ತಪ್ತಾಯ ಸೋ ವಿಭೋ. ಹೇ ವಿಭೋ, ಕೃಷ್ಣನೇ, ನಾರಾಯಣನೇ, ಸ್ವಾಮಿಯೇ,
ಮಾ ಈಶನೇ ಶರಸ್ತಪ್ತಾಯಶ ಮಾಮಗಿದ್ದು ಒಳ್ಳೆ ಕಾಯ್ದಿರ್ತಕ್ಕಂತಹ ಶರ ಅಂದ್ರೇನು ಬಾಣ ಬಾಣ. ಬ್ರಹ್ಮ ತೇಜಸ್ಸಿನಿಂದ ಕಾಯ್ದು ನನ್ನ ಕಡೆಗೆ ಆ ಬಾಣ ಅಭಿದ್ರವತಿ ನನ್ನ ಕಡೆ ಬೆನ್ನತ್ತಿದೆ. ಕಾಮಂ ಧಾತು ಮಾಂನಾಥ ಮಾಮೇ ಗರ್ಭೋನಿದ್ದೆ. ಆದರೆ ಏನಾಗಿದೆ, ನನ್ನನ್ನು ಸಂಹಾರ ಮಾಡಬೇಕಾದ್ರೆ ನನ್ನ ಒಳಗಿದ್ದ ಗರ್ಭವನ್ನು ನಾಶ ಮಾಡಬೇಕು. ನನ್ನನ್ನು ನಾಶ ಆಯ್ತು, ಆ ಒಳಗಿನ ಗರ್ಭ ಮಾತ್ರ ಉಳಿದು. ಮಾಮೇ ಗರ್ಭೋ ನಿಪಾತ್ಯತ ಉಪಧಾರ್ಯ ವಚಸ್ಯ ಭಗವಾನ್ ಭಕ್ತವತ್ಸಲ. ಕೃಷ್ಣ ಪರಮಾತ್ಮ ತಸ್ಯಾಹ ವಚಃ ಉಪಧಾರ್ಯ, ಅವಳ ಮಾತನ್ನು ಚೆನ್ನಾಗಿ ಕೇಳಿ ಭಕ್ತವತ್ಸಲ ಭಗವಾನ್, ಭಕ್ತವತ್ಸಲನಾದ ಪರಮಾತ್ಮನು ಅಪಾಂಡವಮಿದಂ ಕರ್ತುಂ ದ್ರೋಣೇರಸ್ತ್ರಂ ಅಭುಜ್ಯತೆ. ವಿಚಾರ ಮಾಡಿದ ಪರಮಾತ್ಮ, ಅವ ದ್ರೋಣೇ ಅಸ್ತ್ರಂ, ದ್ರೋಣಾಚಾರ್ಯ ಮಗನಾದಂಥ ಅಶ್ವತ್ಥಾಮಾಚಾರ್ಯ ಬಿಟ್ಟು ಈ ಬ್ರಹ್ಮಾಸ್ತ್ರ ಅಪಾಂಡವಮಿದಂ ಕರ್ತುಂ ಅಭುಜ್ಯತೆ. ಈ ಇಡೀ ಪೃಥ್ವಿ ಒಳಗೆ ಪಾಂಡವರ ಒಂದು ಕುಡಿಯಿರಬಾರ್ದು. ಪಾಂಡವಮಿದಂ ಕರ್ತು, ಈ ಪೃಥ್ವಿ ಮೇಲೆ ಪಾಂಡವರ ಒಂದು ಸಂತಾನ ಇನ್ನೂ ಇರಬಾರ್ದು ಒಂದು ಸಂಕಲ್ಪ ಮಾಡಿ ಅವನು ಬಿಟ್ಟಿದ್ದ. ಅದನ್ನ ಅವನ ಅಭಿಪ್ರಾಯವನ್ನು ಅಬುದ್ಧತೆ ತಿಳ್ಕೊಂಡ. ಓಹೋ, ಇದು ಬರೇ ಸಾಮಾನ್ಯ ಅಸ್ತ್ರದಿರೋ, ಇಡೀ ಪಾಂಡವರ ಸಂತಾನವನ್ನೇ ಪಾಂಡವರನ್ನೇ ನಾಶ ಮಾಡಲಿಕ್ಕೆ ಕಟ್ಟಿತ್ತು ಅಂತ ಅಬುದ್ಧತೆ ಕೃಷ್ಣ ತಿಳಿದುಕೊಂಡ. ತರ್ಹೇವಾತ ಭೃಗುಶ್ರೇಷ್ಠ ಪಾಂಡವ ಪಂಚಸಾಯಕ ಆತ್ಮನೋ ಅಭಿಮುಖಾಂದಿತ್ತ ಅರಕ್ಷಾಸ್ತ್ರಾನ್ಯುಪಾದಲೋಭೋ. ಅದಕ್ಕೆ ಆ ಸಂದರ್ಭದೊಳಗೆ ಏನಾಯಿತು, ಏನು ಅವಾಗ ತದೇವತ ಭೃಗುಶ್ರೇಷ್ಠ. ಭೃಗುಶ್ರೇಷ್ಠ ಅಂದರೆ ಇಲ್ಲೇ ಶೌನಕರಿಗೆ ಸಂಬೋಧನೆ ಅಡ್ರೆಸ್ ಮಾಡಿದ್ದಾರೆ. ಸೂತರ ಮಾತು ಏನಿದೆ, ಭೃಗುಶ್ರೇಷ್ಠ ಅಂದ್ರೆ ರಘುಕುಲದಲ್ಲಿ ಶ್ರೇಷ್ಠನಾದ ಶೌನಕರೇ ಹೇಳ್ರಿ. ಪಾಂಡವ ಪಂಚಸಾಯಕಾನ್ ಆತ್ಮ ಅಭಿಮುಖ. ಪಾಂಡವರು 5 ಬಾಣಗಳು ತಮ್ಮ ಸಮೀಪಕ್ಕೆ ಬದಿಗಟ್ಟಿದ್ರು. ಒಂದು ಬಾಣ ಉತ್ತರಾದೇವಿಗೆ, 5 ಬಾಣ ಅವ್ರ ಕಡೆಗೆ ಎದುರಿಗೆ ಬರುವುದು. ಆತ್ಮನ ಅಭಿಮುಖ ದೀಪ್ತ ಒಳ್ಳೆ ಉರಿಯಾಗಿ ಕಾಣ್ತಕ್ಕಂಥ ಆರಕ್ಷೆ ನೋಡಿ ಅಸ್ತ್ರಾಣಿ ಅವರು ಕೈಯಾಗ ಹತ್ತರು. ತಮ್ಮನ್ನು ಸಾಯಿಸಲಿಕ್ಕೆ ಬರ್ತಕ್ಕಂಥ ಅಸ್ತ್ರವನ್ನು ನೋಡಿ ಇವರು ಕೈಯಾಗ ಹತ್ತರು. ವ್ಯಸನಂ ವೀಕ್ಷತತ್ತೇಷ ನಿನ್ನೆ ವಿಷಯಾತ್ಮನ ಸುದರ್ಶನೇನ ಶಾಸ್ತ್ರೇನ ನಾನಾ ದಕ್ಷಾಮ್ಯ ದಾಸ್ಯ. ಪಾಂಡವರ ಈ ವ್ಯಸನಾದ ದುಃಖ ಇದನ್ನು ನೋಡಿ ತತ್ತೇಷಾಂ ಅನನ್ಯ ವಿಷಯಾತ್ಮನ, ದೇವರನ್ನ ಬಿಟ್ಟು ಬೇರೆ ಕಡೆಗೆ ಏನೇನು ಚಿಂತನೆ ಮಾಡದೇ ಇದ್ದ ಪಾಂಡವರು. ಅನನ್ಯ ವಿಷಯ ಆ ಮನಸ್ಸು ದೇವರ ಕಡೆಗೇನೇ ಮನಸ್ಸು ಇಟ್ಟಿರ್ತಕ್ಕಂಥ ತೇಷಾಂ ಆ ಪಾಂಡವರ ವ್ಯಸನಂ ಅಂದರೆ ಅವರ ದುಃಖವನ್ನು ವೀಕ್ಷೆ ನೋಡಿ ಏನು ಮಾಡಿದ, ಸುದರ್ಶನೇನ ಶಾಸ್ತ್ರೇನ ತನ್ನ ಅಸ್ತ್ರವಾದ ಸುದರ್ಶನ ಚಕ್ರದಿಂದ ಸ್ವಾನಾಂ ರಕ್ಷಾಮ್ಯತ, ಸ್ವಾನಾಂ ತನ್ನವರಾದ ಪಾಂಡವರ ರಕ್ಷಾಮ್ಯತ ರಕ್ಷಣೆ ಮಾಡಬೇಕು. ಅದೇನೋ ಅವ್ರಿಗೆ ಮಾಡಿ ಅಂತಸ್ತರ್ವಭೂತಾನ ಆತ್ಮ ಯೋಗೇಶ್ವರೋ ಹರಿ ಸಮಾಯ ವೈರಾಟ್ಯ ಕೃತಂತವೇ. ಇನ್ನು ಅವರು ರಕ್ಷಣೆ ಮಾಡಿದ. ಉತ್ತರಾದೇವಿಗೆ ಏನು ಮಾಡಿದ ಹೇಳಿದ್ರೆ, ಅಂತಸ್ಥ ಸರ್ವಭೂತಾನ ಎಲ್ಲ ಪ್ರಾಣಿಗಳ ಒಳಗೆ ಈಗಾಗಲೇ ಇದ್ದ, ಒಳಗಿದ್ದೇ ಇದ್ದಾನೆ ಈಗಾಗಲೇ. ಅಂತಸ್ಥ ಸರ್ವಭೂತ ಆತ್ಮ ಸ್ವಾಮಿ, ಒಳಗೆ ಸ್ವಾಮಿಯಾಗಿದ್ದಾನೆ. ಯೋಗೇಶ್ವರೋ ಹರಿ, ಎಲ್ಲ ಯೋಗಗಳಿಗೆ ಈಶ್ವರ. ಯೋಗದಿಂದ ಈಶ್ವರ ಅಲ್ಲ, ಎಲ್ಲ ಯೋಗಕ್ಕೂ ಈಶ್ವರ ಅವನೇ. ಆ ಪರಮಾತ್ಮನೋ ಹರಿ ಸಮಾಯಯ, ಮಾಯಾ ಅಂದರೆ ಮ್ಯಾಜಿಕ್ ಅಲ್ಲ, ತನ್ನ ಇಚ್ಛೆಯಿಂದ. ಮಾಯಾ ಅಂದರೆ ಇಚ್ಛೆ, ತನ್ನ ಇಚ್ಛೆಯಿಂದ ವೈರಾಟ್ಯ ಕುರುತಂತವೇ ಗರ್ಭಂ ಕುರುತಂತವೇ
ವಿರಾಟರಾಜನ ಮಗಳಾದ ಉತ್ತರಾದೇವಿಯ ಗರ್ಭದಲ್ಲಿ ಇದ್ದ ಪಾಂಡವರ ಸಂತಾನದ ತಂತು ಯಾವುದು ಒಳಗಿನ ಗರ್ಭ ಯಾರಾಯ್ತು? ವಿರಾಟರಾಜನ ಮಗಳು ಉತ್ತರಾದೇವಿ. ಆ ವೈರಾಟ್ಯ ಅಂತ ವೈರಾಟ್ಯ ವಿರಾಟರಾಜ ಸತ್ಯಂ ಸ್ತ್ರೀ ವೈರಾಟಿ ವೈರಾಟ್ಯ ಶಕ್ತಿ ನದ್ಯಾ ವಿರಾಟರಾಜನ ಮಗಳ ಗರ್ಭದಲ್ಲಿ ಬೆಳೆಯುವ ಕೌರವ ಪಾಂಡವರ ಏಕೈಕ ಸಂತಾನದ ತಂತುವನ್ನ ಪರಮಾತ್ಮ ರಕ್ಷಣಾ ಮಾಡಲು ಗರ್ಭಂ ಆವನು ಒಂದು ರೂಪದಿಂದ ಪರಮಾತ್ಮ ಅವರ ಗರ್ಭೊಳಗೆ ಆವರಣ ಮಾಡಿ ಹೆಂಗೆ ಹೊರಗಿನ ಪದಾರ್ಥ ಏನು ಬರಲಾದ ಜ್ಞಾನ ಮುಚ್ಚಳಿಕೆ ಮುಚ್ತಿದಿಲ್ಲ ದೇವ್ರೇನು ಮಾಡ ತನ್ನ ಶಕ್ತಿಯನ್ನೇ ಆವರಣ ಮಾಡಿ ಅವನ ಗರ್ಭದೊಳಗೆ ಸೂಕ್ಷ್ಮ ಒಳಗೆ ಹೋಗಿ ಗರ್ಭದ ಸೂಕ್ಷ್ಮದ ಒಳಗೆ ಹೋಗಿ ಬಾಕ್ಸ್ ಹೆಂಗೆ ಮುಚ್ತಾನ ತನ್ನ ಅನುಗ್ರಹ ಶಕ್ತಿಯನ್ನು ಮುಚ್ಚ ಯದ್ಯಪ್ಯಸ್ತ್ರಂ ಬ್ರಹ್ಮಶಿರ ಅಮೋಘಂ ಚಾಪಕತ್ ಯದ್ಯಪಿ ಬ್ರಹ್ಮಶಿರ ಅಂದೇನು ಬ್ರಹ್ಮಶಿರ ಅಂದ್ರೆ ಬ್ರಹ್ಮಾಸ್ತ್ರ ಯದ್ಯಪಿ ಅಮೋಘಂ ಅದೆಂದೂ ಎಲ್ಲಿಯೂ ಎಲ್ಲಿ ಬಿಡ್ತೀರಿ ಅನ್ನೋದು ಕೆಲಸ ಮಾಡೇ ಬಿಡ್ತು ಯಾರು ವಿರಾಟರಾಜ ಮಗಳಿದ್ರೆ ಅದೇ ಅಮೋಘ ಅಂದ್ರೆ ವ್ಯರ್ಥ ಅಮೋಘ ಅಂದ್ರೆ ಯದ್ಯಪಿ ಬ್ರಹ್ಮಾಸ್ತ್ರ ಎಲ್ಲಿ ವ್ಯರ್ಥ ಆಗಂಗಿಲ್ಲ ಅಪ್ರತಿಕ್ರಿಯಂ ಅದಕ್ಕೆ ಇನ್ನೊಬ್ಬರು ಪ್ರತೀಕಾರ ಮಾಡಿದ್ರು ಅದಕ್ಕೆ ಕೇಳಂಗಿಲ್ಲ ಅದು ಬಂದು ಹೊಡೆದೇ ಬಿಡುದು ನೀವು ಎಷ್ಟೇ ತಿರುಗಿ ಅದಕ್ಕೆ ಹೊಡೆದ್ರು ಅದಕ್ಕೆ ಕೇಳಂಗಿಲ್ಲ ವೈಷ್ಣವಂ ತೇಜ ಸಾಧ್ಯ ಆದರೆ ವಿಷ್ಣು ಪರಮಾತ್ಮನ ತೇಜಸ್ಸನ್ನು ನೋಡಿ ತಿರುಗೋದು ಈ ವಿರಾಟರಾಜನ ಮಗಳಾದ ಉತ್ತರಾದೇವಿ ಗರ್ಭದ ಒಳಗೆ ವಿಷ್ಣು ತೇಜಸ್ಸಿತ್ತಲ್ಲ ಕೃಷ್ಣನೇ ಒಳಗೆ ರಕ್ಷಕನಾಗಿದ್ದ ಆ ವಿಷ್ಣು ತೇಜಸ್ಸನ್ನು ನೋಡಿ ಶಮಸಾಮ್ಯತ್ ಸೇ ಸವಳಕರೇ ಶಮಸಾಮ್ಯತ್ ಶಮಶಾಮ್ಯತ್ ಅಂದ್ರೆ ಶಾಂತ ಆ ವಿಷ್ಣು ತೇಜ ನೋಡಿ ನಾಗರಾಮ ಹಿಂಗೆ ಕೂತು ಗೌಡ ಬಂದ ಅಂದ್ರೆ ಗೌಡ ನೋಡಿನ ನಿಂತು ನಂಗೆ ವಿಷ್ಣು ಪರಮಾತ್ಮ ಆ ತೇಜಸ್ಸಿನ ಮುಂದೆ ಶಾಂತ ಯಾವುದು ಅದರ ಪರಿಣಾಮ ಏನೂ ಆಗಿಲ್ಲ ಅಂತ ಹಿಂಗೆ ಅರ್ಥ ಆಗ್ತದೆ ಅದು ಸತ್ತು ಹುಟ್ಟಿದಂತೆ ಮದ್ದು ಬಿಟ್ಟವ ಕೃಷ್ಣ ಪರಮಾತ್ಮ ತನ್ನ ರಕ್ಷಾಕೋಶ ತಕ್ಕೊಂಡ ಮ್ಯಾಲ ಮತ್ತೆ ಬಂದ್ಬಿಟ್ಟು ಅವ ಮತ್ತೆ ಪರಮಾತ್ಮ ಅವ್ನು ಗೊತ್ತಿಲ್ಲ ಕೃಷ್ಣ ಮಾಡ್ತಾನೆ ಬಿಡುವ ಯಾರಿಗೆ ದೊಡ್ಡವರು ಮತ್ತೆ ಹೋಗ್ತಾರೆ ಅಶ್ವತ್ಥಾಮಾಚಾರ ಹೋಗ್ತಾನೆ ಮಜಾ ಹೆಂಗದ ಅಶ್ವತ್ಥಾಮಾಚಾರ ಯಾರು ರುದ್ರದೇವರು ಇದೇ ರುದ್ರದೇವರು ಯಾವನ್ನ ಕೊಲ್ಲಿಕ್ಕೆ ಭಾರಿ ಪ್ರಯತ್ನ ಮಾಡಿದ್ರು ಏನಾಗಿಲ್ಲ ಅವರೇ ಶುಗಾಚಾರಗಳು ಭಾಗವತ ಹೇಳಿ ಒಬ್ಬರೇ ರುದ್ರದೇವರೇ ಒಂದು ಕಡೆಗೆ ಮಾರಕ ಒಂದು ಕಡೆಗೆ ಪೋಷಕ ಜ್ಞಾನಿಗಳಿಗೂ ತಿರೋಧಾನ ಈ ಕೇಳೋ ಬರೋಬ್ಬರಿ ಕೃಷ್ಣ ಪರಮಾತ್ಮ ಒಂದು ರಕ್ಷಣಾ ಮಾಡ್ತಾನ ಹಂಗೆ ಅಂತ ಗೊತ್ತ ಆ ವೇಳೆಗೆ ಅವರಿಗೆ ತಮ್ಮ ಶಕ್ತಿಯ ಒಂದು ಅಹಂಕಾರ ಬ್ರಹ್ಮಾಸ್ತ್ರ ಬಿಡ್ತೀವಲ್ಲೋ ಯಾರೇ ಅದು ಕೃಷ್ಣ ರಕ್ಷಣಾ ಮಾಡ್ತಾನೆ ಎಂಬುವಂಥದ್ದು ಆ ವೇಳೆಗೆ ಅವರಿಗೆ ಮತ್ತೆ ಹೋಗಿ ತಿರೋಧಾನ ದೊಡ್ಡವರಿಗೆ ಒಮ್ಮೊಮ್ಮೆ ತಿರೋಧಾನ ಅಂದ್ರೆ ಅವ್ರ ಯೋಗ್ಯತಾ ಕಡಿಮೆ ಇತ್ತು ಯೋಗ್ಯತಾ ಕಡಿಮೆ ಅದ ಯಾರಿಗೆ ಇದೇ ನಮ್ಗೆ ಹಿಂಸೆದಾಗ ಹೆಂಗದ ಯಾವಾಗಿದ್ರು ಇದನ್ನೇ ಇಲ್ಲ ಭಗವಂತನ ಬಗ್ಗೆ ಹಿಂಸೆಂದಿರೋ ವಾಯ್ದೇವಿ ಇದು ಇಲ್ಲ ಶಕ್ತಿ ಇವರಿಗೆ ಉಳಿದ ದೇವತೆಗಳಿಗೆ ಸ್ಮೃತಿ ನಾಶ ಬಂದಾಗ ಎಲ್ಲ ವೇಳೆ ಹಾಕ್ತಾರೆ ವಾಯ್ದೇವಿ ಮಾತ್ರ ನೋಡಿ ಮಾತೃಗರ್ಭಗತೋ ವೇದ ಸದಾ ಸದಾ ಮಾತೃಗರ್ಭಗತೋ ವೇದ ಸದಾ ರಘುನಂದನ ಅದರಸ ಪುರುಷಂ ದೈಹಮಾನೋತ್ತ ತೇಜಸ ಅವಾಗ ಇದೆಲ್ಲ
ಪರೀಕ್ಷಿತ ರಾಜ ಒಳಗೆ ನೋಡ್ತಿದ್ದ, ಅವನು ಕೂಸಿದ್ದ. ಆ ಮಾತೃ ಗರ್ಭಗತೋ ವೀರ, ತಾಯಿಯ ಗರ್ಭೊಳಗಿದ್ದಂಥ ಈ ವೀರನಾದ ಪರೀಕ್ಷಿತ ಸಹ ಸದಾ ಭುಗುನಂದನ ಅಭಿಯುಗ ಅಡ್ರೆಸ್ ಅವನ ಕರೆ ಮದರಸ ಪುರುಷನ ಕರೆಸಿ. ಅವ ತನ್ನ ತಾಯಿ ಗರ್ಭೊಳಗ ಸುಂದರ ವ್ಯಕ್ತಿಯನ್ನು ನೋಡಿ, ಆ ಕೂಸು ನೋಡಿ ಕೈ ಹಮಾನು ಅಸ್ತ ತೇಜಸ್ಸು. ಆ ಪರಶುರ ಇವರು ದ್ರೋಣಾಚಾರ್ಯ ಮಗನ ಹಸ್ತದಿಂದ ಸುಡ್ತಕ್ಕಂಥ ಕಾಲಕ್ಕೆ ಅಂಗುಷ್ಟ ಮಾತ್ರ ಮಮಲ ಆ ಪರಮಾತ್ಮ ತಡೆದ. ಅಂಥ ಪರಮಾತ್ಮ ನೋಡಿದಂಥ ಅದು ದೇವರು ಎಷ್ಟಿದ್ದಾರೆ. ಅಂಗುಷ್ಟ ಪರ್ವ ಅಂದ್ರೆ ಇದು ಕಬ್ಬಟ್ಟಿನ ಇರೋದಲ್ಲ, ಶರೀರ ಇಷ್ಟೇ ಇದ್ದಂತ ಪರಮಾತ್ಮ. ಅಂಗುಷ್ಟ ಪರ್ವ ಮಾತ್ರ ಅಷ್ಟರೊಳಗೆ ಕಿರೀಟ ಕುಂಡಲ ಕೈಯ 4 ಬಾಹುಗಳು, ಸಣ್ಣ ಸುಂದರ ಮೂಗ, ಕಣ್ಣ, ಗಲ್ಲ, ತುಟಿ, ಕದ ಎಲ್ಲ ಇರ್ತಂತೆ. ಸಣ್ಣಿದ್ರೊಳಗೆ ಅಂಗುಷ್ಟ ಪರ್ವ ಮಾತ್ರ ಮತ್ತದ ಪುರಾಟ ಮಾಡಿ ನೋಡಿ. ಅದರ ಒಳಗೆ ಪುರಾಟ ಬಂಗಾರದ ಮಾಡಿ ಹಾಕೊಂಡಿದ್ದಾರೆ. ಆಪಿಚ್ಯ ದರ್ಶನ, ಆಪಿಚ್ಯ ಅಂತಂದ್ರೆ ಮನೋಹರವಾಗಿರ್ತಕ್ಕಂಥ ದರ್ಶನ. ಶ್ಯಾಮಂ ಸ್ವಲ್ಪ ಮೇಘಶ್ಯಾಮ, ಕಡಿದ್ದು ವಾಸ ಸಂಸ್ಕೃತಿ ಅಂದ್ರೆ ಬಂಗಾರದ ಬಣ್ಣದ ಪಿತಾಂಬರ ಹಾಕೊಂಡಿದ್ದಾರೆ. ಸಣ್ಣಿದ್ರೊಳಗೆ ಶ್ರೀಮದ್ ದೀರ್ಘ ಚತುರ್ಬಾಹು, ದೀರ್ಘವಾದ 4 ಕೈಗಳು. ಅಷ್ಟಾಗೆ ದೀರ್ಘನೇ ಬರ್ತದೆ, ಉಳ್ಕಿದಕ್ಕಿಂತ ದೀರ್ಘ ಆಗಿದೆ. ತಪ್ತ ಕಾಂಚನ ಕುಂಡಲ, ಒಳ್ಳೆ ಬಂಗಾರ ಬೆಂಕಿಯೊಳಗೆ ಹಾಕಿದ ಬಂಗಾರ ಹೇಗಿರ್ತದೆ, ಶುದ್ಧ ಇರ್ತದೆ. ಶುದ್ಧ ಬಂಗಾರದ ಕುಂಡಲ ಹಾಕೊಂಡಿದ್ರು. ಶತಜಾಕ್ಷಂ ಗದಾಪಾಣಿ ಆತ್ಮನ ಸರ್ವತೋ ದಿಶಂ. ಶತಜಾಕ್ಷಂ ಗದಾಪಾಣಿಂ ಆತ್ಮನ ಸರ್ವತೋ ದಿಶ. ಆ ಪರಮಾತ್ಮ ಹೆಂಗಿದ್ದ ಎಂದ, ಪರಮಾತ್ಮ ಹೆಂಗಿದ್ದ ಕಾಲಕ್ಕೆ ಅವಾಗ ಪರಮಾತ್ಮ ಪೀತಾಂಬರ ಧರನಾಗಿದ್ದಾಗಿದ್ದ, ಪೀಠಗಳು ಧರಿಸಿದ್ದ ಚತುರ್ಭುಜ. ಅಲ್ಲಿ ಗದಾಪಾಣಿಯಾಗಿ ಪರಮಾತ್ಮ ಅಷ್ಟೊಳಗೆ ಗದಾ ತಿಳಿಸ್ತಾನೆ. ಅಂದ್ರೆ ಆ ಬ್ರಹ್ಮಾಸ್ತ್ರ ಬರಬಾರ್ದು ಏನ್ರಿ. ಆತ್ಮನ ಸರ್ವತೋ ದಿಶ ಪರಿಭ್ರಮಂತಂ ಉಲ್ಕಾಭಂ. ಕಿಡಿಗಳು ಹೆಂಗೆ ಉಲ್ಕಾದ ಕಿಡಿಗಳು ಹೆಂಗೆ ಸುತ್ತಮುತ್ತಲ ಆಗ್ತಾವೆ, ಹಂಗೆ ಕಿಡಿಗಳಂತೆ ಪರಮಾತ್ಮ ಸುತ್ತಾ ಇದೆ ಆ ಗದೆ. ಸರ್ವತೋ ದಿಶಮುಖ ಪರಿಭ್ರಮ ಗದೇನ್ ಹಿಂಗೆ ಗದೇನ್ ಹಿಂಗೆ ತಿರುಗಿಸ್ತದೆ. ಅಸ್ತ ತೇಜಸ್ವಗದಯ ವಿಹಾರಮೇವ ಗೋಪತಿ. ಆ ಬ್ರಹ್ಮಾಸ್ತ್ರ ತೇಜಸ್ಸನ್ನು ತನ್ನ ಗದೆಯಿಂದ ವಿಹಾರಮೇವ ಗೋಪತಿ. ಗೋಪತಿಯಿಂದ ಸೂರ್ಯ, ಸೂರ್ಯನ ಕಿರಣಗಳು ಮಂಜುಗಡ್ಡೆಯನ್ನು ಹೆಂಗೆ ಕರಗಿಸ್ತಾವೆ, ಬರ್ಫದ ಕಣಗಳನ್ನು ಹೆಂಗೆ ಸೂರ್ಯ ಕಿರಣಗಳು ಕರಗಿಸ್ಬಿಡ್ತಾರೆ. ತನ್ನ ಪರಮಾತ್ಮ ತನ್ನ ಗದೆಯನ್ನು ತಿರುಗಿಸ್ತಿದ್ದ. ಅಲ್ಲಿ ಬರ್ತಕ್ಕಂಥ ಕಿಡಿಗಳಿಂದ ಈ ಬ್ರಹ್ಮಾಸ್ತ್ರ ಶಾಂತ. ಅಸ್ತ ತೇಜಸ್ವ ಗದಯ ನಿಹಾರ ವಿಧಮಂತಂ ಸನ್ನಿಕಲಶ ಪದೇಕ್ಷತಗೈ. ತನ್ನ ಕಡೆಗೇನೆ ವಿಧಮಂತಂ ಗದೆಯನ್ನು ಚೆನ್ನಾಗಿ ತಿರುಗಿಸ್ತಕ್ಕಂಥ ಇವನು ಪರೀಕ್ಷಿತ ರಾಜ ಪರ್ಯೇಕ್ಷತ. ಯಾರಿವ ಕಹ ಸಣ್ಣ ಕೂಸ, ಯಾರಿವ ವಿಭೂಯತಮ ತದಮೇಯಾತ್ಮ ಭಗವಾನ್ ವಿಶ್ವಭೂ ವಿಭೂ. ಅಮೇಯಾತ್ಮ ಆದಂತಹ ಪರಮಾತ್ಮ ಅಲ್ಲಿದ್ದ. ವಿಷತೋ ದಶಮಾನೇ 10 ತಿಂಗಳಿದ್ದಂತೆಲ್ಲ 10 ತಿಂಗಳ ಒಳಗಿದ್ದಾಗ
ಮತ್ತಿವ ಈ ಬ್ರಾಹ್ಮಣ ಉಪದ್ಯಾಪ ಮಾಡ್ತಾನಂತ ಅದಕ್ಕೆ ಹಾಕೊಂಡೆ ಅವಾಗೆಲ್ಲ 11 ತಿಂಗಳ ಮಗ ಇರ್ತಿದ್ರು ಆಗಿನ ಕಾಲ. ಈಗೇನೋ 9 8 9 ಇದು 10 ದಿವಸ ಎಷ್ಟು ಮಂದಿ ಈ ರೀತಿಯಾಗಿ ಅವನು ಯಾರಿವ ನೀವು ಯಾರು ಏನು ಅಂತ ಪರೀಕ್ಷಾ ಸುತ್ತಮುತ್ತ ನೋಡಿದ್ದರಿಂದ ಅವರು ಪರೀಕ್ಷೆ ಅಲ್ಲ ಅದೊಂದು ಅವ್ನು ನೋಡ್ತಾನೆ ಅಂತರ್ಧಾನ ಆಗಿದೆ. ಆದ್ರೆ ಬ್ರಹ್ಮಾಸ್ತ್ರ ವ್ಯರ್ಥ ಅಲ್ಲ. ಈಗ ಆ ಬ್ರಹ್ಮಾಸ್ತ್ರ ಮತ್ತಿತ್ತು ಹುಟ್ಟಿದ ಕೂಡಲೇ ಮತ್ತೆ ಬೆಳೀತು. ಕೃಷ್ಣ ಹೋದ ಮ್ಯಾಲ ಮತ್ತೆ ಬೆಳೀತು. ಅವ ಸತ್ತಂಗ ಒಂದು ಮತ್ತೆ ಪರಮಾತ್ಮ ಹಿಂಗ್ಯಾಕೆ ಮಾಡಿದ? ಬ್ರಹ್ಮಾಸ್ತ್ರವು ಕೂಡ ಅಮೋಘ. ನನಗೆ ಅಷ್ಟೇ ಅದು ಭಕ್ತವತ್ತೆ ಅಲ್ಲಿಯೂ ಬಗ್ಗಂಗೆ ಅಂತ ಬ್ರಹ್ಮಾಸ್ತ್ರ ಮಹತ್ವ ತೋರಿಸುವ ಸಲುವಾಗಿಯೂ ಹಿಂಗೆ ಮಾಡಿ ಮೊದಲ ಹೊರಗಾದದ್ದು ಏನೋ ಕೆಲಸ ಆಗಿಲ್ಲ. ಆದರೂ ಅದು ಬ್ರಹ್ಮಾಸ್ತ್ರ ಇದ್ದೇ ಇತ್ತು. ಕೃಷ್ಣ ಪರಮಾತ್ಮ ಹೋದ ಈಗ ಹರದ್ದು ಮತ್ತೆ ಬಂದ್ಬಿಡ್ತು ಬ್ರಹ್ಮಾಸ್ತ್ರ. ಪರಮಾತ್ಮ ಮತ್ತೆ ಬಂದ್ಬಗ್ಸಿ ಹಿಂಗ್ಯಾಕೆ ಮಾಡಿದ? ಬ್ರಹ್ಮಾಸ್ತ್ರವು ಅಮೋಘ, ಸರಳ ಅಲ್ಲ. ಅದು ದೇವರಿಂದ ಮಾತ್ರ ಶಮನ ಆಗ್ತದೆ. ಅದೇ ಇತ್ತು ಅದರ ಇಫೆಕ್ಟ್ ಹೋಗಿಲ್ಲ. ಸತ್ತು ಅವನೇ ಹೋಗ್ತಾನೆ, ಆಮೇಲೆ ಇವನ ಅನುಗ್ರಹದಿಂದ ಮತ್ತೆ ಅದೇ ಬ್ರಹ್ಮಾಸ್ತ್ರ ಅದು ಸಂಕಲ್ಪ ಮಾಡಿದ ಸಾಯು ತನಕ ಬ್ರಹ್ಮಾಸ್ತ್ರ ಅದಕ್ಕೆ ಕೃಷ್ಣ ಬಂದು 2ನೇ ಸಲ ಬಂದು ಯಾವಾಗ ಅಶ್ವತ್ಥಾಮ ಕೃಷ್ಣ ಹೇಳಿ ಪಾಂಡವರನ್ನು ನಾಶ ಮಾಡಬೇಕು. ನಾನು ಇನ್ನೂ ಈ ಪೃಥ್ವಿ ಒಳಗೆ ಪಾಂಡವರ ಸಂತಾನ 1000 ವರ್ಷ ಏನು ಮಾಡಿಕೆ ಆಗಬಹುದು. ಅವನು ಅಶ್ವತ್ಥಾಮ ಬೈದ, ಕೃಷ್ಣ ನೀನು ಮಹಾಸ್ವಾರ್ಥಿ, ಪಾಂಡವರನ್ನು ಹೋಗಿ ಪಾಂಡವರ ಒಳಗೂ ನಿನ್ನ ತಂಗಿ ಮಗನ ಸಂತಾನ ಬೆಳೆಸಲಿಕ್ಕೆ ನೀವು ಬಂದಿ ಸ್ವಾರ್ಥಿ. ಪಾಂಡವರ ಮಾಡಿದ್ರು ಯಾರಿಗಾರು ಹೆಣ್ಣಾದ್ರು ಇದ್ರು, ನಾವು ಯಾವ ಉಳಿದಿಲ್ಲ. ನನ್ನ ತಂಗಿ ಮಕ್ಕಷ್ಟೇ ಉಳಿಬೇಕು ಅಂತ ಜಗತ್ತಿನೊಳಗೆ ನನಗೆ ಯಾರು ನನ್ನವರೆಲ್ಲ ಭಕ್ತರಿದ್ದಾರೆ. ತಂಗಿ ಮೊಮ್ಮಗ ಧರ್ಮ ಮುಂದೂ ಬಯಸ್ತಿದ್ದ ಶಾಪಾದ ಕೃಷ್ಣ ಬರಲಿಲ್ಲ. ಅವರವರ ಕರ್ಮಗಳ ಪ್ರಕಾರ ಈ ಭೂಮಿ ಒಳಗೆ ತಿಳಿದಿರ್ತದೆ ಇಡ್ತಾರೆ. ಯಾವುದೇ ಪಕ್ಷಪಾತವಿಲ್ಲ ಅಂತ ಹೇಳಿ ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದಕ್ಕಾಗಿ ಸಾತ್ವಿಕ ಪಾಂಡವರ ವಿರುದ್ಧವಾಗಿ ಬಂದಂಥ ದುರ್ಗಂಧಯುಕ್ತ ಹರಿಯೊಳ ಹುಳ ಬಿದ್ದು ನೀನು ಈ ಪೃಥ್ವಿ ಒಳಗೆ ಕಲಿಕಾಲ ಮುಗಿಯುವ ತನಕ ಹುಣ್ಣಿನಿಂದ ನೆರಳಾಡಿ ಹೋಗಲಿ ಕೃಷ್ಣ ಶಾಪ. ಅವಾಗ ಅವರ ಅಶ್ವತ್ಥಾಮಾಚಾರ ಬಂದು ವೇದವ್ಯಾಸ ನಮಸ್ಕಾರ ಹೌದಪ್ಪ ಅದೇನು ಮಾಡಿದ್ದಾಗಿ ಮಹಾಭಾರತಕತೆಯಲ್ಲಿದ್ದಾರೆ ಕೇಳಲು ಶಾಂತ ಆಗ್ತದೆ. ಅದೇ ಉಪಾಯ. ಅದರ ತಲೆಯ ಶೂಲಿ ತಿಳಿನಾಗೋದು ಮಹಾಭಾರತ. ನಮಗೂ ಅನೇಕ ಶಾಪ ಇರ್ತಾರೆ. ಮಹಾಭಾರತ ಕೇಳಿದರೆ ತಲೆ ಶೂಲಿ ಹೋಗ್ತದೆ. ಈ ರೀತಿಯಾಗಿ ತಾತ್ಪರ್ಯ ಏನಂದ್ರೆ ಪರೀಕ್ಷಿತ ರಾಜನಿಗೆ ಪರಮಾತ್ಮ ನೋಡಿ ದೇವರು ರಕ್ಷಣಾ ಮಾಡಿ ಆಯುಷ್ಯ ಕೊಟ್ಟು ಕೀರ್ತಿ ಗಳಿಸಿ ಕರ್ತವ್ಯ ಮಾಡಿಸಿ ಸಾಯುವೆಳ್ಳ್ಯಾಕು ಭಾಗವತ ಕೇಳೋ ಹಂಗೆ ಅನುಗ್ರಹ ಮಾಡಿ ದೇವರು ಮಾಡಿದ ಅನುಗ್ರಹ. ಇದು ಪತಿ ಕೃಷ್ಣ ಪರಮಾತ್ಮನ ಮಾಡುವ ಬಗ್ಗೆ ತನ್ನದೇ ಅಸ್ತ್ರದ ಮಹತ್ವ ಕಡಿಮೆ ಆಗುತ್ತೆ.